ಸ್ವಸ್ತಿ ರೂಪೆ ಸಸ್ಯಶ್ಯಾಮಲೆ ಸರ್ವ ಸಂಪದ ವ್ಯಾಪ್ತಿಯೇ, ಸತ್ಯ ನುಡಿ ಸನ್ನಡತೆ ನೀಡು ನಂಬಿಕೆ ಪುಣ್ಯ ಧರಿತ್ರಿಯೇ. ಆತ್ಮೀಯ ನನ್ನ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಗಳ ಅತಿಥಿ ಉಪನ್ಯಾಸಕ ಬಂಧುಗಳೇ, ಇವತ್ತು ವಿಭಾಗ ಮಟ್ಟದ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಒಂದು ದಿನದ ವಿಚಾರ ಸಂಕಿರಣ ಅಂತ ನಮ್ಮ ಅಧ್ಯಕ್ಷರಾಗಿರುವಂಥ ಆತ್ಮೀಯ ಸಹೋದರಾಗಿರುವಂಥ ಡಾಕ್ಟರ್ ಚಂದ್ರಕಾಂತ್ ಸರ್ ಅವರು, ಪ್ರಭುನಾರಾಯಣ್ ಸರ್ ಅವರು ಮತ್ತು ಅನೇಕ ನಮ್ಮ ಅನಿಲ್ ಸಿಂಧೆಯವರು, ಓಮ ಮೇಡಮ್ ಅವರು, ಮಮತಾ ಪಾಟೀಲ್ ಮೇಡಮ್ ಅವರು, ಇನ್ನೂ ಅನೇಕ ಅವರ ಹೆಸರಿದೆ, ಎಲ್ಲರೂ ಕೂಡ ಒಳಗೊಂಡಂತೆ ಇವತ್ತು ನೀವು ಬರಬೇಕು ಅಂತ. ಬಹುಶಃ ಇವತ್ತು ಬರುವಂಥ ಸಂದರ್ಭ ಇರಲಿಲ್ಲ. ತಮಗೆಲ್ಲ ಗೊತ್ತಿರಬೇಕು, ನನಗಿಂತ ಹಿರಿಯರಿದ್ರಿ, ಕಿರಿಯರಿದ್ರಿ. ಇವತ್ತು ಏನಾಗಿದೆ ಅಂತಂದರೆ, ಅತಿಥಿ ಉಪನ್ಯಾಸಕರ ಬದುಕು ಕ್ಷಣ ಕ್ಷಣಕ್ಕೂ ಒಂದೊಂಥರ ವಿಚಾರಧಾರೆಗಳು ಹುಟ್ಕೊಳ್ತಂಥ ಸಂದರ್ಭಗಳು ಇವತ್ತು ದಿನಮಾನಗಳಲ್ಲಿ ನಾವು ಕಾಣ್ತೀವಿ. ಈ ಹಿಂದೆನೂ ಕೂಡ ಗದಗನಲ್ಲಿ ನಾವು ಇವೆಲ್ಲ ಅವಘಡಗಳಾದಾಗ ತಮಗೆಲ್ಲ ಗೊತ್ತಿರ್ಬೋದು, ನಾವು ಏನೇನು ಮಾಡಿರ್ತೀವಿ. ಧಾರವಾಡದಲ್ಲಿ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಒಂದು 30-35 ಜನನೂ ನಾವು ಎಲ್ಲ ದುಡ್ಡನ್ನು ಕಾಂಟ್ರಿಬ್ಯೂಷನ್ ಮಾಡಿ, ತಮಗೆಲ್ಲ ಗೊತ್ತಿರೋ ಒಪ್ಪನ್ನಾಗಿ ಹೇಳ್ತೀನಿ ನಾನು, ಯಾವುದು ಕದ್ದು ಮುಚ್ಚಿ ಇಲ್ಲ. ಆವತ್ತಿನ ಸಂದರ್ಭದಲ್ಲಿ ಓನ್ಲಿ ಕ್ವಾಲಿಫೈಡ್ ಅಂತ ಮಾಡ್ತೀನಿ ಅಂತ ಹೇಳಿದಾಗ ನಾನು ವಿರೋಧ ಮಾಡಿದೆ. ನಾನ್ ಕ್ವಾಲಿಫೈಡ್ ಆಗ್ಬೇಕಂತೇಳಿ ಇದನ್ನೆಲ್ಲ ನಮ್ಮ ತೊಡಿಮೆಯವ್ರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಚಂದ್ರ ಸರ್ಗೆ ಆಗಾಗ ಹೇಳ್ತಿರ್ತೀನಿ. ಆಡಳಿತ ಪಕ್ಷ ಇದ್ದಾಗ ವಿರೋಧ ಪಕ್ಷಗಳು ಹೇಗೆ ಪ್ರಶ್ನೆ ಮಾಡಬೇಕು ಅದು ಮಾಡಬೇಕು. ಆದರೆ ನಮ್ಮೊಳಗೆ ಆಡಳಿತ ಪಕ್ಷಗಳಿದ್ದಾಗ ಯಾವ ರೀತಿ ಪ್ರಶ್ನೆ ಮಾಡ್ತಾವೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಸಿ ದ ಲವ್ ಆ್ಯಂಡ್ ರೆಸ್ಪೆಕ್ಟ್ ಅದರ್ಸ್ ಇಫ್ ಯು ವಾಂಟ್ ಟು ಬಿ ಲವ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್, ಅದು ಬೇಕಾಗ್ತದೆ ನಮಗೆ. ನಾವು ವ್ಯಕ್ತಿತ್ವವನ್ನು ಬಿಟ್ಟು ನಾವು ಮಾತನಾಡೋದು ಭಾಳ ತಪ್ಪಾಗ್ತದೆ. ಭಾಳಷ್ಟು ಜನ ನೋಡಿ, ಎಷ್ಟು ವರ್ಷ ಸರ್ವಿಸ್ ಆದರೆ ಇನ್ನೂ ಭಾಳಷ್ಟು ಜನ ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತದೆ. ನಮ್ಮ ಚಂದ್ರಕಾಂತ್ ಸಿರೋಳಿ ಸರ್ ಅವರು, ಸರ್ ಇದು ಏನಾಗಲಿ ಇದಕ್ಕೊಂದು ಶಾಶ್ವತ ಪರಿಹಾರ ಹುಟ್ಟಲೇಬೇಕು ಅಂತೇಳಿ ಈ ಹಿಂದೂ ಕೂಡ ನಿಮ್ಮ ಇಡೀ ರಾಜ್ಯದಲ್ಲಿ ಯಾರೂ ಮಾಡದಿರ್ತಂಥ ಗುಲ್ಬರ್ಗ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆ ಮಾಡಿದಂಥದ್ದು ಸರ್ಕಾರಕ್ಕೆ ಗಮನ ಸೆಳೆತಕ್ಕಂಥ ಕೆಲಸ ಮಾಡಿದ್ದು ನಿಮ್ಮ ಗುಲ್ಬರ್ಗ ಮತ್ತು ಬೀದರ್ ಜಿಲ್ಲೆಯ ಅತಿಥಿ ಉಪನ್ಯಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕೆಲವರು ಹೇಳ್ತಾರೆ, ಇಲ್ಲ ಸರ್ ಅವ್ರು ಬರಮಾಡಿಕೊಂಡು ವಿಜೃಂಭಣೆ ಮಾಡಿದರೆ ಏನೇನೋ ಬಹಳ ಊಹಾಪೋಗಳು, ಟೀಕೆಗಳು ಇರಲಿ. ಆ ಟೀಕೆಗಳಿಗೆ ಮತ್ತಷ್ಟು ಸುಧಾರಣೆಗಳಾಗುವಂಥ ಟೀಕೆಗಳು ಬರಬೇಕು ವಿನಃ ಕುಗ್ಗುವಂಥ ಟೀಕೆಗಳು ಆಗಬಾರ್ದು ಅಂತ ನನ್ನ ಭಾವನೆ. ನಾವೆಲ್ಲ ವಿದ್ಯಾವಂತರು, ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ. 1.5-2 ತಿಂಗಳಾಯಿತು ಮನೆಯಲ್ಲಿದ್ದೀರಿ. ಎಷ್ಟು ಕಷ್ಟ ಏನು ಅಂಥೇಳಿ. ಬಹುಶಃ ಕಾನೂನು ಸಚಿವರಿಗೆ ನಾನು ವಿನಂತಿ ಮಾಡಿಕೊಂಡಾಗ ನನ್ನ ಕ್ಷೇತ್ರ ಆತ್ಮೀಯರು ಇದನ್ನು ಬಿಡದೇ ಇದ್ದಿದ್ರೆ ಓನ್ಲಿ ಕ್ವಾಲಿಫೈ ಮಾಡ್ಕೊಂಡು ನಿಮ್ಮನ್ನೆಲ್ಲ ಪಾಠ ಮಾಡೋಕ್ಕೆ ಕಲಿಸ್ಬಿಡ್ತಿದ್ವಿ. ಎಲ್ಲಿಂದಲೋ ಬಂದಂಥವ್ರು ಈ 10-15 ವರ್ಷಗಳಿಂದ ಸೇವೆ ಮಾಡಿಸ್ಕೊಂಡು ಬಂದಂಥವ್ರು ಅತಿಥಿ ಉಪನ್ಯಾಸಕರಿಗೆ ಎಷ್ಟೋ ಜನ ಹೃದಯಾಘಾತಕ್ಕೊಳಗಾಗಿದ್ದಾರೆ. ಅಂದು ಕೂಡ ಹೇಳಿದೆ ನಾನು, ಗದಗ್ನಲ್ಲಿ ಒಂದು ದಿನದ ಹೋರಾಟ ಅಂತ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ವಾಟ್ಸಪ್ ಶೂರರ ಭಾಳ ಜನ ನಮ್ಮಲ್ಲಿದ್ದಾರೆ. ಬಹುಶಃ ನಾವೆಲ್ಲ ಪದೇ ಅಂಗನವಾಡಿ ಕಾರ್ಯಕರ್ತರು ಅದು ಇದು ಅಂತೇಳಿ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವೆಲ್ಲ ಬೇಡ, ಒಂದು ಕಡೆ ಐ ಆಮ್ ರೆಡಿ, ನೀವು ಎಂದು ಕರೆದು ನಾನು ರೆಡಿ. ಒಂದಾಗಲಿ ಸರ್ಕಾರಕ್ಕೆ ಒಂದಿದ್ದಾಗ ಮಾತ್ರ ಸರ್ಕಾರಕ್ಕೆ ಬಿಸಿರ್ತದೆ. ನನಗಿದ್ರೀಗ ಅಧ್ಯಕ್ಷಗಿರಿ ಏನೂ ಬೇಕಾಗಿಲ್ಲ, ನಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಭಾವನೆ. ಆ ನಂತರ ನಿಮ್ಗೆ ಗೊತ್ತಿರಲಿ, ಇದರಿಂದ ನಾನು ಬದುಕುವಂಥ ಅವಶ್ಯಕತೆ ನನಗಿಲ್ಲ. ತಾವೆಲ್ಲ ಭಾಳಷ್ಟು ಜನ ಹೇಳಿದೆ. ನನ್ನ 2 ಸಿಂಡಿಕೇಟ್ ಮೆಂಬರ್ಗಳನ್ನು ಕೂಡ ಇದ್ರ ಸಂಬಂಧ ನಾನು ಬಿಟ್ಟು ಹೋಗಿದ್ದೀನಿ. ಹಂಪಿ ಯೂನಿವರ್ಸಿಟಿ ಇರ್ಬೋದು, ಕರ್ನಾಟಕ ಯೂನಿವರ್ಸಿಟಿ. ನಮ್ಮ ಶಿಂದೆ ಸರ್ಗೆ ಗೊತ್ತಿದೆ. ಅದಕ್ಕೂ ಕೂಡ ಒಂದು ಶರ್ಟ್ ಬಟ್ಟೆ ತೊಗೊಂಡು ಅತಿಥಿ ಉಪನ್ಯಾಸಕರು ದುಡ್ಡು ಅಂತ ಹೇಳ್ತಾರೆ. ಸೊ ಐ ಫೀಲ್ ನೋವಾಗ್ತದೆ. ಎಷ್ಟೋ ಜನ ಕಷ್ಟದಿಂದ ಬದುಕ್ತಂತ ಇವತ್ತು ವೇತನ ಇಲ್ಲದೆ ಎಷ್ಟೋ ಜನ ಅತಿಥಿ ಉಪನ್ಯಾಸಕರು. ನೀನೊಬ್ಬರು ಮೆಸೇಜ್ ಹಾಕಿದ್ರು, ದಾರಿಯಲ್ಲಿ ಬರೋ ನಮ್ಮ ದೇಸಾಗೌಡರಿಗೆ ಹೇಳಿದೆ ನಾನು, ನೋಡಿ ಸರ್ ಅಂತ, ನಾನು ಸೊಸೈಡ್ ಮಾಡ್ಕೋತೀನಿ ಸರ್ ಅಂತ ಹೇಳಿ ಬೈದೆ. ನಾನು ಮೆಸೇಜ್ ಇದೆ. ಯಾವುದೇ ಅಧ್ಯಕ್ಷ ಸರ್ ಕಾಲೇಜದು ತುರ್ಬೇಕಾರೆ ಶಿವಮೊಗ್ಗ ತೀರ್ಥಹಳ್ಳಿ ಶಿವಮೊಗ್ಗ. ನಾನು ಬೈದೆ, ನೀನೇನು ಸಮಸ್ಯೆ ಇದ್ರೆ ಹೇಳು, ನಿನಗೆ ಎಷ್ಟು ಬೇಕು ನನಗೆ, ನಿನ್ನ ಖರ್ಚಿಗೆ ಏನಾದ್ರು ಹೆಲ್ಪ್ ಮಾಡೋ, ಆ ಥರ ಅಧೈರ್ಯಗೊಳ್ಬೇಡ ಅಂದರೆ. ಪಾಪ ಯಾಕೆ ಅಧೈರ್ಯಗೊಳ್ತಾ ಇದ್ದಾರೆ ಅಂದರೆ, ಇವೆಲ್ಲ ದಿನಕ್ಕೊಂದು ಆದೇಶಗಳು. ನಾನು ಕಾನೂನು ಸಚಿವರ ಸಭೆಯಲ್ಲಿ ನಮಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರಾಗಿರುವಂಥ ಕುಲಕರ್ಣಿ ಸರ್, ನನ್ನೂರವರೇ ಮತ್ತು ಎಚ್ ಕೆ ಪಾಟೀಲ್ ಸರ್ ಅವರ ಕ್ಲಾಸ್ಮೇಟ್, ಒಂದು ಹಂತಕ್ಕೆ ಬಂದಿದೆ ಮಾಡಬೇಕಂತೆ. ಅದರೊಳಗೆ ನಮ್ಮವರೇ ಹೋಗಿ ಬಹುಶಃ ಏನಿದೆ ಅಂತಂದರೆ,
ಕ್ವಾಲಿಫೈಡ್ ತಪ್ಪು ತಿಳ್ಕೊಬಿಟ್ಟಿದ್ರಲ್ಲಿ ನಾನು ಕ್ವಾಲಿಫೈಡ್, ನಾನು PhD ನೆಟ್ ಸೆಟ್ ಆದಂತೆ ದೊಡ್ಡ ಬುದ್ಧಿವಂತ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ತಪ್ಪು, ಅದು ಆಗಬಾರ್ದು. ಅದನ್ನು ದಾಟಿ ನೀವು ಬೇರೆ ಬಂದಿರ್ತೀವಿ. ಎಲ್ರಿ ಕುವೆಂಪು ಅವ್ರಿಗೂ ಅದು UGC ಮಾಡಿದಂಥ ನಿಯಮಗಳಿಗೆ ನಾವು ಅದನ್ನು ಕೇಳ್ತಿಲ್ಲ. ಯಾರು ಸ್ಟೇಟ್ ಸ್ಯಾಲ್ರಿ ಕೊಡ್ರಿ ನಮಗೆ, MA ಆದವ್ರಿಗೆ, UGC ಆದ್ರೆ UGC ಸ್ಕೇಲ್ ಕೊಡಿ. ಅದು ನಿಮ್ಮ ಸರ್ಕಾರಕ್ಕೆ ಉಳಿತೈತಲ್ರಿ, 40% ಉಳಿತೈತೆ ನಿಮಗೆ. ಹಾಗೆ ಇವೆಲ್ಲವೂ ಕೂಡ ದಿನಂಪ್ರತಿ ನೀವೆಲ್ಲ ನೋಡ್ತಾ ಇದ್ದೀರಿ, ಎಲ್ಲೆಲ್ಲೋ ಓಡಾಡ್ತಾ ಇದ್ದೇವೆ. ಹಗಲು ರಾತ್ರಿ ಸುಮಾರು 1 ತಿಂಗಳಾಯ್ತು ನಾನೆಲ್ಲ ಮನೆ ಬಯಸ್ಕೊಂಡು ಓಡಾಡ್ತೇನೆ. ನಮ್ಮ ಜೊತೆಗೆ ಸರ್ ಅವರೆಲ್ಲರೂ ಕೂಡ್ಕೊಂಡು, ಇನ್ನೂ ಅನೇಕ ನಮ್ಮ ಸ್ನೇಹಿತರು ಇದ್ದಾಗ ಒಂದೊಂದು ವಿಚಾರಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಫೋನ್ ಮಾಡಿ ನಾನು ರೆಕಾರ್ಡ್ ಮಾಡೋದು, ಗ್ರೂಪಿಗೆ ಬಿಡೋದು. ಯಾರೋ ಈ ಥರ ಆಗಿಬಿಟ್ಟು ನಮ್ಮ ಸಣ್ಣತನ, ಇವೆಲ್ಲ ಸಣ್ಣತನ ನಮ್ಮ ವ್ಯಕ್ತಿತ್ವವನ್ನು ಅಳಿತದೆ. ಆ ಥರ ಆಗಬಾರ್ದು. ತಾವೆಲ್ಲ ಬುದ್ಧಿವಂತರು, ನಿಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆಯದನ್ನು ಬಯಸ್ಬೇಕು. ನಾನು ಹೇಳಿದ್ದೀನಿ, ಒಂದು ವೇಳೆ ನಿಮ್ಮನ್ನು ಏನಾದರೂ ಇವತ್ತು ಕೌನ್ಸಿಲಿಂಗ್ ಮಾಡಿದರೆ UGCಯಿಂದ ಅಂದು ಹೇಳಿದ್ದೆ, ಎಂದು ಹೇಳ್ತೇನೆ, ನರಗುಂದ ಬಂಡಾಯ ರೈತ ಬಂಡಾಯ ಏನಾಗುತ್ತದೆ ಅಂಥದ್ದೇ ಅತಿಥಿ ಉಪನ್ಯಾಸಕರ ಬಂಡಾಯ ಆಗ್ತದೆ, ಗೊತ್ತಿರಲಿ. ಮೊನ್ನೆ ಉನ್ನತ ಶಿಕ್ಷಣ ಸಚಿವರು ಕೂಡ ನಾನು ಮನವಿ ಮಾಡಿದ್ದೇನೆ, ಅಧಿಕಾರಿಗಳು ಕೂಡ ಮನವಿ ಮಾಡಿದ್ದೇನೆ, ಮೊನ್ನೆ ಕಾನೂನು ಸಚಿವರಿಗೆ ಮನವಿ ಮಾಡಿದ್ದೇನೆ, ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿಕೊಂಡಿದ್ದೇವೆ. ತಪ್ಪಲ್ವಾ ರೀ? ಒಂದು ನ್ಯಾಯಾಧೀಶ ಇರೋದು ಪ್ರಜೆಗಳಿಗೋಸ್ಕರ ನ್ಯಾಯಾಧೀಶ ಇರೋದಲ್ವಾ? ಆ ಪ್ರಜೆಗಳಿಗೆ ವಿರುದ್ಧವಾಗಿರ್ತಕ್ಕಂಥ ನ್ಯಾಯಾಲಯ ಇರಬಾರ್ದು. ಅದು ಯಾರು ಮಹೇಶ್ವರನ್ನ ಗೊತ್ತಿಲ್ಲ. ನೀವೆಲ್ಲ ಒಂದು ನಾನುಡಿ ಕೂಡ ಆನೆ ನಡೆದ್ರೆ ಇರುವೆ ಸಾಯ್ತದೆ. ಇವೆಲ್ಲ ಚಿಕ್ಕ 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 ಮಕ್ಕಳು ಮಾತನಾಡ್ತಕ್ಕಂಥದ್ದು. ಆ ಥರ ಕೊಡಬಾರ್ದು. ಯಾಕಂದರೆ ಒಂದು ಮಾತುಗಳಿಂದ, ಒಬ್ಬರು ಮಾತುಗಳಿಂದ ಕೂಡ ಒಂದು ಧೈರ್ಯ, ಜೀವ ಬದುಕುವಂಥ ಜೀವ ಬರ್ತದೆ. ಸೊ ಹಾಗಾಗಿ ತಾವು ಯಾರೂ ಕೂಡ ಅಧೈರ್ಯಗೊಳ್ಳಕ್ಕೆ ಹೋಗ್ಬೇಡಿ. ಈಗ ಹೇಳ್ತೇನೆ ನಿಮಗೆ, ಗುಲ್ಬರ್ಗದಲ್ಲಿ ಏನು ದೊಡ್ಡ ರ್ಯಾಲಿ ಐತಲ್ಲ ಅಧ್ಯಕ್ಷರೇ ನಿಮ್ದು ಈ ಹಿಂದ್ಗಡೆ, ಅದೇ ಥರ ಕಾನೂನು ಸಚಿವರ ಸಮ್ಮುಖದಲ್ಲೇ, ಕಾನೂನು ಸಚಿವರ ತವರು ಜಿಲ್ಲೆಯಲ್ಲೇ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ನೀವು ತಯಾರಿದ್ದೀರಾ? ಯಾವುದೇ ಕಾರಣಕ್ಕೂ ಕುಂಟು ನೆಪ ಇರಬಾರ್ದು. ಸರ್ ಹಂಗಾಯ್ತು, ನನಗೆ ಮಗು ಅದು ಏನೋ ಒಂದು ಬರ ಕುಂಟು ನೆಪ ಇರ್ತಾರೆ, ಅನಿವಾರ್ಯ ಅಂದಿದ್ದ ಬಿಡಿ. ಇವೆಲ್ಲ ನೋಡಿ, ಏನಾದರೂ ಪಡ್ಕೋಬೇಕಾದ್ರೆ ಹೋರಾಟ, ಒಂದು ಕಡೆ ಕಾನೂನು. ಎಷ್ಟೋ ಜನ ಒಬ್ಬೊಬ್ಬರು ಒಂದೊಂದು ಥರ ಲೀಡ್ರ್. ಆದರೆ ನನ್ನಂತೊಬ್ಬ ಲೀಡ್ರು, ನಮ್ಮ ಅಧ್ಯಕ್ಷರ ಥರ ಒಬ್ಬರು ಗೆಸ್ಟ್ ಫ್ಯಾಕಲ್ಟಿ, ಒಬ್ಬರು ಲಾಯರ್ ಹೇಳಿರ್ತಾರೆ. ಅವ್ರು 5,000 ಹೇಳಿದ್ರೆ 10,000 ಹೇಳ್ತಾರೆ. ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ ನಮ್ಮಲ್ಲಿ. ಬಿಸ್ನೆಸ್ ತಪ್ಪು ತಿಳ್ಕೊಬಿಟ್ಟಿದೆ. 2009 MPhil ಹೇಳ್ರಿ ಅಧ್ಯಕ್ಷರೇ. ಇದ್ರಲ್ಲಿ ನಾನು ಮಾತಾಡುವಾಗ ನೀವು ಬಂದಿದ್ದು ತಗೋದು ಗುರುಗಳೇ, ಅದನ್ನೇನೋ ಒಂದು ಕಡೆ ಮಾಡ್ತಾ ಇದ್ದೀವಿ. ಮತ್ತೆ ಅದಕ್ಕಾಗಿ ಉಪ್ಪು ಖಾರ MPhil 2009 MPhil ಕೂಡ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಹೇಳಿ ಇಂಪ್ಲಿಮೆಂಟ್ ಆಗೇ ಯು ಡೋಂಟ್ ವರಿ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಬೇಕು. ಮತ್ತು ಅದ್ರಗೋಸ್ಕರ ಕೂಡ ಚಂದ ಇತ್ತು ಅಂತ ದಯವಿಟ್ಟು ಇದನ್ನೆಲ್ಲ ವಿಡಿಯೋ ಅಧ್ಯಕ್ಷರೇ ಒಂದು ಕೆಲವೊಂದು ವಿಡಿಯೋ ಮಾಡ್ಕೊಂಡು ಅದನ್ನು ಹರಿ ಬಿಡಕ್ಕೆ ಹೋಗ್ಬೇಡ್ರಿ. ಅವನ್ನೆಲ್ಲ ಬಿಡಿ. ಒಂದು ಸಂಘಕ್ಕೊಂದು ಶಕ್ತಿ, ಆರ್ಥಿಕವಾಗ ಸಬಲತೆ ಸದೃಢವಾಗಿದ್ರೆ ಅದು ಖಂಡಿತ ನಿಮ್ಮನ್ನ ಗೆದ್ದೆ. ಸ್ವರ್ಣ ಮಾಲಿನ್ಯ ಕೇಸ್ ಏನಾಗಿದೆ, ನಾನ್ ಕ್ವಾಲಿಫೈಡ್ ಇದ್ದವರು ಕೂಡ 10 ವರ್ಷ ಮಾಡಿದವರಿಗೆ ಪರ್ಮಿಟ್ ಮಾಡಿದ ಸಾಕಷ್ಟು ಉದಾಹರಣೆ ಇದೆ. 1994, 95 ಸ್ಟಾಪ್ ಗ್ಯಾಪ್, ಒನ್ ಟೈಮ್ ಸೆಟಲ್ಮೆಂಟ್, ಇನ್ನೂ ಅನೇಕಗಳು ಉದಾಹರಣೆಗಳಿವೆ. ಅವತ್ತೆಲ್ಲ ಕೂಡ ನಾವು ಪ್ರೆಸೆಂಟೇಷನ್ ಮಾಡಿದ್ದೇವೆ ಎಂದು ಕಾನೂನು ಸಚಿವರು ಸ್ವಲ್ಪ ಸಮಯ ಅವಕಾಶ ಇದೆ. ಕೆಲವೊಂದರೆ ಕಾನೂನು ಭಾಗದಲ್ಲಿ ಯಾರು ಆಗ್ತಾ ಇರ್ತಾರೆ. ಅಧ್ಯಕ್ಷರೇ, ಕಾನೂನು ಸಚಿವರು ಹೇಳಿದ್ರು ಯಾಕೆ ಇದನ್ನು ಬಡಿಲ್ಲ, ಇದೇನು ಸುಮ್ಮನೆ ಹೋಗಿ ನಮ್ಮಮ್ಮ ರೊಟ್ಟಿ ಪಲ್ಯ ಮಾಡಿಕೊಟ್ಟಂಗ, ಅದು ಜಸ್ಟ್ ವಿಚಾರಿಸ್ಬೇಕು. ಒಮ್ಮೆ ಅಲ್ಲಿ ಎಷ್ಟು ವರ್ಷದ ಸಮಸ್ಯೆ, 1 ವರ್ಷಕ್ಕೆ ರಿಟೈರ್ಡ್ ಆಗೋರಿದ್ದಾರೆ, 1 ತಿಂಗಳಿಗೆ ರಿಟೈರ್ಡ್ ಆಗುವಂತ ಇದ್ದಾರೆ ನಮ್ಮಲ್ಲಿ. ಇವನ್ನೆಲ್ಲವನ್ನ ಕ್ರೋಢೀಕರಿಸ್ಕೊಂಡು ಮಾಡ್ಬೇಕಲ್ಲ. ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಕೆಲವೊಂದು ಕಡೆ ಕೊರತೆ ಇದ್ದಾವೆ. ತಾವು ಹೇಳಿದ್ರು ಯಾವ ಸಬ್ಜೆಕ್ಟ್ ಆ ವಿಡಿಯೋ ನೋಡಿ ಕೆಲವರು ಅವ್ನು ಬಡಿಬೇಕು ನೋಡಿ, ಅವರ ಹಕ್ಕದು. ಅವ್ರು ಯಾರು ನಾವು ಟೀಕೆ ಮಾಡ್ತಕ್ಕ ಹೋಗ್ಬೇಕು. ಅವ್ರು ಕ್ವಾಲಿಫೈಡ್ ಅವ್ರು ಕೋರ್ಟ್ ಅವ್ರನ್ನ ಯಾಕೆ ನಾವು ಬೈದು, ಅವ್ರು ಕೂಡ ನಮ್ಮನ್ನು ನಾವು ಬೈಬೇಕು, ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೋಬೇಕು. ನಮ್ಮಲ್ಲಿ ನಾವು ಒಗ್ಗಟ್ಟಿಲ್ಲ ಅಂದಾಗ ಒಬ್ಬೊಬ್ಬರು ಒಂದೊಂದು ವಿಚಾರಗಳು, ಸುಮ್ಮನೆ ಯಾರ್ದೋ ಹೆಸರು ಹೇಳ್ತಾರೆ, ಬೇರೆ ಹೆಸರು ಮಾಹಿತಿ ತಿಳ್ಕೊಳ್ಳೋದು, ಕರೆದ್ರು ಬರಲ್ಲ. ಇದು ನಿಮ್ಮನೆ ಕೆಲಸ, ನಮ್ಮನೆ ಕೆಲಸ. ನಮಗಿಂತ ನಿಮಗೆಲ್ಲ ಒಳ್ಳೊಳ್ಳೆ ಸಂಪರ್ಕ ಇರ್ಬೋದು, ಒಳ್ಳೊಳ್ಳೆ ಲಿಂಕ್ ಇರ್ಬೋದು, ನಿಮ್ಮ ಒಳ್ಳೆ ನಾಯಕರುಗಳು ಪರಿಚಯ ಇರ್ಬೋದು, ನೀವು ಮಾಡ್ತಾ ಇರ್ಬೋದು. ತಪ್ಪು ಹೇಳಕ್ಕೆ ಹೋಗ್ಬೇಡಿ, ತಪ್ಪು ದಾರಿ ಹೇಳಕ್ಕೆ ಹೋಗ್ಬೇಡಿ. ಸಂಘ ಗಟ್ಟಿಯಾಗಿದ್ದರೆ ನಾವು ನ್ಯಾಯ ಪಡೆಯಲು ಶತಸಿದ್ಧ. ಇಡೀ ರಾಜ್ಯವನ್ನು ಸುತ್ತಾಕಿದ್ರೆ ನೀವೆಲ್ಲ ಗಮನಿಸಿದ್ರಿ. ಅವತ್ತಿನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ತುಮಕೂರಿನ ಮಹಾಶಯ ಒಂದು ಮಾತಾಡದೇ ಇದ್ದಿದ್ರೆ ಇವತ್ತು ನೀವು ಈ ಸ್ಥಿತಿ ಬರ್ತಿರ್ಲಿಲ್ಲ. ಮಠಪತಿಯವರು ಗೊತ್ತಿದೆ ನಿಮಗೆ, ನೀವು ಬಂದಿದ್ರಿ ಶಿಂದೆಯವರೇ. ಅದನ್ನ ಹೇಳಕ್ ಹೋದ್ರೆ ಮತ್ತೆ ಚರ್ಚೆ ಬೀಳ್ತಾರೆ. ಅವ್ನು ಕರ್ಕೊಂಡೋಗ್ರಿ, ಅವ್ರು ಕರ್ಕೊಂಡೋಗ್ರಿ ಅಂತ ಹೇಳಿ ಮಾತಾಡಿದ್ರು ಹೊತ್ತು ಮುತ್ತು ಹೊಡೆದಿರುತ್ತಂತೆ.
ಮಾತಿನಲ್ಲಿ ಬಹಳ ಒಂದು ವೇಟೇಜ್ ಇರಬೇಕು. ಯಾವ ಸಂದರ್ಭದಲ್ಲಿ ಏನು ಸಿ ಎಮ್ ಅವ್ರು ಕೇಳ್ತಾರೆ, ಏನಪ್ಪ ಹನುಮಂತಗೌಡ ಯಾಕೆ ನಿನ್ನ ಪಾದಯಾತ್ರೆ ಮಾಡಲಿಕ್ಕೆ ಹೇಳಿದವರು ಅಂತ ಹೇಳಿದಾಗ, ಸರ್ ನಮ್ಮ ಹಸಿವು ನಮ್ಮ ಬಡತನ ಅದಕ್ಕೆ ಮಾಡಿದ್ದೀವಿ ಅಂದ್ರೆ ವೆರಿ ಗುಡ್ ಅಂತ. ಅವ್ರಿಗೆಲ್ಲ ಫ್ರೀ ಮೈಂಡ್ ಇರ್ತದೆ, ಅವ್ರು ದಾರಿ ತಪ್ಪಿಸಕ್ಕಂಥ ನಮ್ಮವರೇ. ಇದರಲ್ಲಿ ಯಾರ ಹೆಸರು ತೊಗೊಂಡು ಏನು ಮಾಡ್ತೀರಿ? ಸಾವಿರಾರು ಕುಟುಂಬಗಳ ಬದುಕದವ್ರಿ, ನಿಮ್ದಲ್ಲ ರೀ. ನೀವು ನಂಬ್ಕೊಂಡಿರ್ತಾರೆ ಅಪ್ಪ ಅಮ್ಮ, ನಿಮ್ಮೆಲ್ಲ ಮಕ್ಕಳು ಮಡದಿಗಳು ಬೀದಿಗೆ ಬೀಳ್ತಾರೆ. ನೀವು ಯಾರೇ ನಮ್ಮನ್ನು ಬೈದರೂ ಕೂಡ, ವಿರೋಧ ಮಾಡಿದ್ರು ಕೂಡ, ನಾನು ನಿಮ್ಮನ್ನು ನೋಡಿ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಕುಟುಂಬಗಳ ನೋಡಿ ನಾನು ಕೆಲಸ ಮಾಡ್ತಾ ಇದ್ದೆ, ನಿಮ್ಗೆ ಗೊತ್ತಿರಲಿಲ್ಲ. ಅವರದರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ. ಹೀಗಾಗಿನೇ ನಮ್ಮ ನೆಲೆ ಕಾಣ್ತಾ ಇಲ್ಲ, ಬೆಲೆ ಬರ್ತಾ ಇಲ್ಲ, ನಾವು ಕೊಲೆ ಆಗ್ತಾ ಇದ್ದೇವೆ ಅಲ್ವಾ? ಅದೇನೋ ಒಂದು ನಮ್ಮ ಹಿಂದಿ ಒಳಗೆ ಒಂದು ಗಾದೆ ಇದೆ, ಮತ್ತು ಹೇಳಿದ್ರೆ ಬೇಜಾರಾಗಿಬಿಡ್ತಾರೆ ನೀವು, ಬೇಡ ಅಲ್ವಾ? ನಮ್ಮಲ್ಲಿ ಏನಾಗಿದೆ, ಬರೀ ಭಾಷಣಗಳಾಗಿಬಿಟ್ಟಿದ್ದಾವೆ. ಯಾರೊಬ್ರು ಕರೆದವ್ರು ಸ್ಟ್ರೈಕ್ ಮಾಡೋದು, 4 ದಿನ ಹೋಗೋದು. ನಮ್ಮ ಒಗ್ಗಟ್ಟು ಅವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದರೆ ಇವರೆಲ್ಲ ಛಿದ್ರ ಆಗಿಬಿಟ್ಟಿದೆ ಅಂತೇಳಿ. ಅದೇ ನಾನು ಹೋದಾಗ ಒಂಥರ ಬೇರೆ ರೀತಿ ಮಾತಾಡ್ತಾರೆ. ಏನು ರೀ ನಿಮ್ಮಲ್ಲಿ ಎಷ್ಟು ತಾಲೂಕು ಒಬ್ಬರು ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷರಿದ ಅಂತ ಕೇಳ್ತಾರೆ. ಒಪ್ತೀರಾ ಸರ್? ನನ್ನಲ್ಲೇನೇ ಇದ್ದ ತಪ್ಪಿದ್ರೆ ನಾನು ತಿದ್ದುಕೋತೀನಿ, ನೀವು ಬಿಟ್ಕೊಡಿ ಅಂತ ಯಾರಾದ್ರ ಕಡೆ ಐ ಆಮ್ ರೆಡಿ. ಒಂದೇ ಸಂಘಟನೆ ಮಾಡಿ. ಈಗೂ ಹೇಳ್ತೀನಿ ನಿಮಗೆ, ಒಂದೇ ಅಜೆಂಡಾ ಇರಬೇಕು, ನನ್ನ ಭಾವನೆ. ನಿಮ್ಗೆ ಗೊತ್ತಿರಲಿ, ನಾವೇನಾದರೂ ನಿಮಗೇನೋ ಮೋಸ ವಂಚನೆ ಮಾಡಿದರೆ ದಾಖಲೆ ಕೊಡಿ. ಸಂಘದ ಒಂದು ಸದಸ್ಯರು ಪಡ್ಕೊಂಡ್ರು ಕೂಡ ನಿಮಗೆಲ್ಲ ಕೊಟ್ಟು ಮಾಡಿದ್ರು. 170 ಜನ ಆಗಿದ್ದಾರೆ ಅಧ್ಯಕ್ಷರೇ. ಅದನ್ನು ಇದನ್ನು ಮಾಡಬೇಕಾದ್ರೆ ರಿಸಿಪ್ಟ್ ಬರೋಕೆ ಅದಕ್ಕೆ ಫೀಸ್ ಹೋಗ್ತದೆ. 1 ವರ್ಷಕ್ಕೆ ರಿನ್ಯೂವಲ್ ಮಾಡೋಕ್ಕೆ 40,000. ಎಷ್ಟು ಉಳೀತು? ಕ್ಯಾಲ್ಕುಲೇಷನ್ ಹಾಕಿ ಅವ್ರು ಇಂಪ್ಲೀಡ್ ಹಾಕಂತ ಹೇಳಿ ನಮ್ಮ ಕಾನೂನು ಸಚಿವರು ಕೂಡ ಒಂದು ಕಡೆ ಕಿವಿ ಮಾತು ಹೇಳಿದ್ದಾರೆ, ಕಾನೂನು ಇರಲಿ ಅಂತೇಳಿ. ಆ ಇಂಪ್ಲೀಡ್ ಹಾಕಿದ್ರೆ ನೀವೆಲ್ಲ 10-15 ಸಾವಿರ ಒಬ್ಬರ ಕಡೆ ಒಬ್ಬರು ಆ ಕಡೆ ಹೋಗಿದ್ರೆ ಸಂಘದಿಂದ ಒಂದು ಮಾಡಬೇಕಂದ್ರೆ ಅದಕ್ಕೆ ಯಾರು ತಯಾರಿಲ್ಲ. ಅಯ್ಯೋ 6,000 ಇಂಟು 2000 ಮೆಂಬರ್ಸ್ 6 ಕ್ರಾಸ್ ಈ ಥರ ಬರೀ ಕ್ಯಾಲ್ಕುಲೇಷನ್ ಮಾಡ್ತಾರೆ ವಿನಃ ಅದನ್ನು ವಿಚಾರ ಮಾಡ್ತಕ್ಕಂಥ ಕೆಲಸ ಇಲ್ಲ. ಹಿಂಗೆ ಮಾಡಿದ್ರೆ ನಾವೆಂದೂ ಉದ್ಧಾರ ಆಗಲ್ಲ. ಸುಮ್ಮನೆ ಸರ್ ಕೆಲವರು ಹೇಳ್ತಾರೆ, ಇಲ್ಲ ಸರ್ ಏನು ಮಾಡೋದು ಕಮೆಂಟ್ ಆದರೆ ಎಲ್ಲ ಕೆಲಸ ಆಗುತ್ತೆ, ಸುಮ್ಮನೆ ಕೂಡಿಬಿಡಿ ಅಂತ ಸಲಹೆ ಕೊಡ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ರೆಕಾರ್ಡ್ ಮಾಡ್ಕೊತಾರೆ, ಬಿಡ್ತಾರೆ. ಅದನ್ನೇ ಪ್ರಕ್ರಿಯೆ ಯಾರೂ ಇರಲ್ಲ. ಹಾಗಾದರೆ ಹೇಗೆ ನಮ್ಮ ಅತಿಥಿ ಉಪನ್ಯಾಸಕರ ಬದುಕು ಹೇಗೆ ಮುಂದೆ? ಇಡೀ ರಾಜ್ಯದಲ್ಲಿ ಸುಮಾರು ಈಗ ಏನಾದರೂ ಕ್ವಾಲಿಫೈಡ್ ಅಂತ ತೊಗೊಂಡ್ಬಿಟ್ರೆ 6,782 ಜನ ಅತಿಥಿ ಉಪನ್ಯಾಸಕರು ಔಟ್. ಏನು ಮಾಡ್ತೀರಾ? ನಾ ಸವಿಸ್ತಾರವಾಗಿ ಪುಟ್ಟಣ್ಣವರು ಇರ್ಬೋದು, ಮೊನ್ನೆ ಸಭಾಪತಿಗಳೇ ನಾನು ನಿನ್ನೆ ದೂರವಾಣಿ ಮೂಲಕ ದೇಶಗೌಡರೆ ಗೊತ್ತಲ್ವ ನೀವು, ವಾಪಸ್ ಫೋನ್ ಮಾಡಿದ್ರು. ಬಸವರಾಜ್ ಹೊರಟ್ಟಿ ಅವರು ಈಗೂ ಕೂಡ ಫೋನ್ ಮಾಡಿದ್ದಾರೆ. ನೀವು ಫೋನ್ ಮಾಡಿದ ತಕ್ಷಣ ನಾವು ಶಿರೋಳವ್ರಂತೂ ಬಿಡ್ತಾನೆ ಇಲ್ಲ. ಸಾರ್ ಇದು ಏನಾದ್ರು ಮಾಡಲೇಬೇಕು. ಶಿಂದೆ ಅವರು ಲಕ್ಷ್ಮಣ ರೆಡ್ಡಿ ಸರ್ ಅನೇಕ ಸಾರ್ ನಿಮ್ಮ ಮೇಲೆ, ಸರ್ ಹೌದ್ರಿಪ್ಪ ನಮ್ಮ ಮೇಲೆ ನಂಬಿದ್ರಿ, ನಿಮ್ಮ ಜೊತೆ ನಿಮ್ಗೆ ಎಷ್ಟು ಜನ ಕೈ ಜೋಡಿಸ್ಯಾರ ಹೇಳಿ ಅಂತ ಕೇಳ್ತಿರ್ತೀನಿ ನಾನು. ಆದರೂ ಸ್ಟ್ರಗಲ್ ಮಾಡಿ ಮಾಡ್ತಾರೆ. ಅದು ಭಾಳ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಶಿರೋಳೆ ಅವ್ರಿಗೆ ಕಷ್ಟದಲ್ಲಿ ಇದ್ದುಕೊಂಡು ಕೂಡ ಯಾರೇ ಏನಾದರೂ ಕೂಡ ಬಿಡಕ್ಕೆ ಹೋಗ್ಬಿಡಿ ಅಂತ ಹೇಳಿ, ಯಾರು ಬೈತಾರೆ ಅವ್ನು ಭಾಳ ಲವ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ ಅಲ್ವಾ? ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಅಲ್ವಾ? ಜಯಶಸ್ ಅವ್ರು ಹೇಳೋರು. ಅವ್ರು ನಮ್ಮನ್ನು ವಿಮರ್ಶೆ ಮಾಡೋರು, ನಮ್ಮನ್ನು ಎತ್ತರಕ್ಕೆ ತರೋರು. ಎಂದೂ ಕೂಡ ಅವ್ರನ್ನ ಅವ್ರು ಕರ್ಕೊಳ್ಳಿ, ಅವ್ರ ಸಲಹೆ ಸೂಚನೆ ತಗೊಳ್ಳಿ. ಸರ್ ಇದು ಒಂದು ಕಡೆ ಆದರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ, ಇನ್ನೂ 2 ದಿನ ಮುಂದೆ ಹೋಗಿದೆ ಕೌನ್ಸಿಲಿಂಗ್, ಇನ್ನೂ ಮುಂದೆ ಹೋಗಿಸ್ತೀನಿ, ತಲೆ ಕೆಡಿಸ್ಕೊಂಡು. ಅವತ್ತು ನಾವೇನೋ ಕಾನೂನು ಸಚಿವರ ಸಭೆಯಲ್ಲಿ ಆಗದೇ ಇದ್ದಿದ್ರೆ ಇಷ್ಟೊತ್ತಿಗೆ 1 ತಿಂಗಳು ಆಗ್ತಿತ್ತು ನೀವು ಪಾಠ ಮಾಡೋಕೈತಿ, ಗೊತ್ತಿರಲಿ. ಕೆಲವು PhD ಯಾವ್ದಾದ್ರು ನೆಟ್ ಸೆಟ್ ಆದ್ರೆ ಅನ್ನೋದು ಕೊಟ್ಟರೆ ನೀವೆಲ್ಲ PhD MPhil ಆಗಿತ್ತಲ್ಲ, ಯಾಕ್ರಿ ಅವ್ರ ಪರವಾಗಿ ಹೋಗ್ತೀರಿ ಅಂತ ಕೆಲವರು. ಅವ್ರದ್ದು ತಪ್ಪಲ್ಲ, ಯಾಕೆ ನಮ್ಮದು ಒಂದು ಬದುಕಿದೆ. ಸರ್ ನಾನು ಹೇಳಿದೆ, ಸರ್ ನಿಮ್ಮ ಹಾಗೆ ಅವರು ನಮ್ಮ ಅತಿಥಿ ಉಪನ್ಯಾಸಕರು, ಹೋರಾಟದಲ್ಲಿ ಎಲ್ಲರೂ ಬಂದಿದ್ದಾರೆ. ಈಗ ನಾಯಕ ಅಂತ ನೀವೆಲ್ಲ ನನಗೆ ಹೆಮ್ಮೆಯ ನಾಯಕ, ನೆಚ್ಚಿನ ನಾಯಕ ಅಂತ ಹೊಗಳ್ತೀರಾ. ಈ ಸಿದ್ದರಾಮಯ್ಯವ್ರಾಗ ಮಾಡೋಕ್ಕಾಗತ್ತಾ ಅಲ್ವಾ? ಎಲ್ಲರಿಗೂ ಒಂದು ನ್ಯಾಯ ಸಿಗಬೇಕಂದ್ರೆ ಒಂದು ಕೇಳಿದ್ರೆ ಕೆಲವು ಜನ 8 ಪೀಡಿದ್ದೇ ಕರೆಕ್ಟ್ ಇತ್ತು ಅಂತ. ಅಲ್ಲ ರೀ, 8 ಪೀಡಿದ್ರೆ ಇಲ್ಲಿ ಎಷ್ಟು ಮಾಡ್ತಿದ್ರಿ ನೀವು? 2 3 ಕಾಲೇಜ್ ಮಾಡಿಕೊಂಡು ನೆಲೆನೇ ಕಾಣ್ತಿರ್ಲಿಲ್ಲ. ಕೊನೆ ಹಂತಕ್ಕೆ ಬಂದೀನಿ. 1 ಪೀರಿಯಡ್ ಹಾಕಿದರೆ ಅಪಾಯಿಂಟ್ಮೆಂಟ್ ಗೊತ್ತಿರಲಿ, SSC ನಾವು ನಿಯಮಾವಳಿ ಪ್ರಕಾರ ಒಂದೇ 1 ಪೀರಿಯಡ್. ಮತ್ತೆ ಅದನ್ನು ಮೊನ್ನೆ ಕಾನೂನು ಸಚಿವರ ಸಭೆಯಲ್ಲಿ 75ಕ್ಕೆ ಒಂದು ವರ್ಗವನ್ನು ಮಾಡಿಸಿದ್ರು. ತಾವೆಲ್ಲ ಬಂದಿರ ಆ ಸಭೆಯಲ್ಲಿ ಎಷ್ಟು ಜನ ಬಂದಿರಿ ಗೊತ್ತಿರಲಿ. 75ಕ್ಕೆ ಮತ್ತೊಂದು 2,000 ಅತಿಥಿ ಉಪನ್ಯಾಸಕರು ಒಳಗಡೆ ಬರ್ತಾರೆ. ಹಾಗಾಗಿ ದಯವಿಟ್ಟು ನೀವು ಯಾರು ಕೂಡ ಅಧೈರ್ಯಗೊಳ್ಬೇಡಿ. ನಿಮ್ಮ ಜೊತೆಗೆ ನಾವಿರ್ತೇವೆ. ಮತ್ತೆ ಹೇಳ್ತಾರೆ ಜೈ ಭುವನೇಶ್ವರಿ ಅಂತ. ನಮ್ಮ ಜೈ ಭುವನೇಶ್ವರನೇ. ಆ ಜೈ ಭುವನೇಶ್ವರಿ ನಿಮ್ಮೆಲ್ಲರೂ ಕಾಪಾಡ್ತಾರೆ, ಗೊತ್ತಿರಲಿ. ಅದನ್ನು ಒಂಥರ ವಿಮರ್ಶೆ ಮಾಡಬೇಡಿ, ಕಿಂಡಲ್ ಮಾಡಬೇಡಿ ದಯಮಾಡಿ. ಅದು ನನ್ನ ತಾಯಿ ಥರ ನಾನು ಸ್ಮರಣೆ ಮಾಡ್ತೀನಿ ಅಷ್ಟೇ. ನನ್ನ ತಾಯಿ ಎಷ್ಟು ಮುಖ್ಯನೋ ಅಷ್ಟೇ ಜೈ ಭುವನೇಶ್ವರ ನಾನು ಸ್ಮರಣೆ ಮಾಡ್ತೀನಿ. ಅದನ್ನು ಯಾರು ವಿಮರ್ಶೆ ಮಾಡ್ತಾರೆ ಗೊತ್ತಿಲ್ಲ, ನೀವು ಮಾಡ್ಕೊಳ್ಳಿ. ದಯಮಾಡಿ ನೀವೇನಾದ್ರು ನನ್ನ ಮೇಲೆ ಕೋಪ ಸಿಟ್ಟು ಕೆಲವರಿಗೆ ಇದ್ದರೆ ನನ್ನ ನೇರವಾಗಿ ಫೋನ್ ಮಾಡಿ, ಸರ್ ಇದಲ್ಲ ಇದು ಈ ಕಾರ್ಡ್ ಮಾಡಿ ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೇನೆ. ನಿಮ್ಮಾಗೆ ನಾನು ಒಬ್ಬ ಮನುಷ್ಯ,
ನನಗೂ ಕೂಡ ಹೊಲ ಮನೆ ನನಗೆ ಅಪ್ಪ ಅಮ್ಮ ಎಲ್ಲರೂ ಕೇಳ್ತಾರೆ, ಬೈಸ್ಕೊಂಡು ಸುಮಾರು 1 ತಿಂಗಳಾಯ್ತು. ನಾನು ಹೇಳಿಬಿಟ್ಟೆ, ಸರ್ ಹಿಂಗಿದೆ ಅಂತಂದು ಸರ್ ಕಡೆಯಿಂದ ಫೋನ್ ಮಾಡಿಸಿ, ಡಾಕ್ಟರ್ ಕುಬೇರಪ್ಪನವ್ರ ಕಡೆಯಿಂದ ನನ್ನ ಗುರುಗಳು ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಓಡಾಡ್ತಾ ಇದ್ದೀನಿ. ಇವತ್ತು ರಾತ್ರಿ ಕೂಡ ಬರಲೇಬೇಕು ಸರ್, ನನ್ನ ಅವಶ್ಯಕತೆ ಇಲ್ಲ, ಸಿಗ ಹೋಗ್ಕೊಡಿ ಅಂತ ಹೇಳಿದೆ ನಾನು. ಯಾಕಂದ್ರೆ ಸಿ ಎಮ್ ಅವರು ಬೇರೆ ನಾವು ಡೇಟ್ ತೊಗೊಂಡಿದ್ದೀವಿ, ಅಧ್ಯಕ್ಷರೇ ಬರೀರಿ ಅಂತ ಹೇಳ್ತೀನಿ ನಾನು. ರುದ್ರಪ್ಪ ಲಮಾಣಿ ಸರ್ ಇರ್ಬೋದು, ಬನ್ನಿ ಬನ್ನಿ ಸರ್, ಅವ್ರನ್ನೆಲ್ಲ ಕರ್ಕೊಂಡು ನಮಗೆಲ್ಲ ರಾಜಕೀಯ ನಾಯಕರ ಬೆಂಬಲ ಇದೆ, ಬಟ್ ನಮ್ಮ ಅತಿಥಿ ಉಪನ್ಯಾಸಕರು ನಮ್ಮ ಬೆಂಬಲ ಇಲ್ಲ ಅಂತ ನನಗನ್ನಿಸ್ತದೆ. ಮಠಾಧೀಶರು, ರಾಜಕೀಯ ನಾಯಕರದು ಸರ್ 1 ಟೈಮ್ ಸೆಟಲ್ಮೆಂಟ್ ಮಾಡಬೇಕು. ಕಾನೂನು ಸಚಿವರು ಅವತ್ತೂ ಹೇಳಿದರು, ಯಾರ್ಯಾರು ಬಂದರೆ ನಿಮಗೆಲ್ಲ ಗೊತ್ತಿದೆ ಏನೇನು ಹೇಳಿದರು ಅಂತೇಳಿ. ಕಾನೂನು ಸಚಿವರು ಇದು MA ಮಾಡಿದವರು ಹಿಂದೆ ಪಾಠ ಮಾಡಿಲ್ವಾ, ಅವ್ರು ಯಾಕೆ ಬಿಡ್ತೀರಿ ನೀವು ಅಂತ ಹೇಳಿ 2018 UGC ನೇಮಾವಳಿ ಹೇಳ್ತೀರಿ. 2018 ಏನು ಮಾಡಿದ್ರಿ, ಮತ್ತು ಅವಾಗ ತೊಗೋಬೇಕಾಗಿತ್ತಲ್ಲ UGC ನೇಮಾವಳಿ ಪ್ರಕಾರ, ಯಾಕೆ ತೊಗೊಳ್ಳಿಲ್ಲ? ಇವನ್ನೆಲ್ಲವನ್ನ ಚರ್ಚೆ ಮಾಡಿ ನಿನ್ನೆಯೂ ಕೂಡ ಕಾನೂನು ಸಚಿವರಿಗೆ ಮಾತನಾಡಿ ಇದು ಏನಾಗ್ಬಿಟ್ಟಿದೆ ಅಂದರೆ ಕೆಲವರು ಬೆನ್ನು ಹತ್ತಿ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮವರು ಕೂಡ ಕೆಲವರು ಕ್ವಾಲಿಫೈಡ್ ಇದ್ದಾರೆ, ಅವ್ರ ಕೈ ಜೋಡಿಸಿ ಯಾವುದೇ ರೀತಿಯಾದ ನಾನ್ ಕ್ವಾಲಿಫೈಡ್ ಬರಬಾರ್ದು ಅಂತಂದ್ರೆ, ಸ್ವಾಮಿ ಇವರು ನಮ್ಮವರೇ, ನಾನ್ ಕ್ವಾಲಿಫೈಡ್ ಅಂತ ಪದ ಬಳಕೆಯನ್ನು ಮಾಡಬೇಡಿ. ಕಾನೂನು ಸಚಿವರು ಅವತ್ತು ಅದನ್ನೇ ಹೇಳಿದ್ರು, ನಾನ್ ಕ್ವಾಲಿಫೈಡ್ ಅಂತ ಪದ ಬಳಕೆ ಮಾಡ್ಬೋದು ಅಂದ್ರೆ ಇಲ್ಲರೇ ಸಿಂಧೇವ್ರೆ ಸರ್, ಅದನ್ನು ಮಾಡಬೇಕಾದ್ರೆ ಒಮ್ಮೆ ನಮ್ಮಲ್ಲಿ ಬಹಳ ದಿನದ ಕ್ಲಿಷ್ಟಕರವಾದಂಥ ಸಮಸ್ಯೆ ಇದೆ. ಇದೊಂಥರ ಜೇನು ಹುಟ್ಟಿದ್ದಂಗೆ, ಕೈ ಇಟ್ಟರೆ ಕಚ್ತಾಗಳು. ಇವನ್ನೆಲ್ಲ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗಿದೆ. ಕೆಲವೊಂದು ಕಾಲೇಜಲ್ಲಿ ವರ್ಕ್ಲೋಡ್ ಇದ್ದರೂ ಕೂಡ ವರ್ಕ್ಲೋಡ್ ತೋರಿಸಿಲ್ಲ, ಕೆಲವೊಂದು ಕಾಲೇಜಲ್ಲಿ ವರ್ಕ್ಲೋಡ್ ಇರದೇ ಇದ್ದರೂ ಕೂಡ ಬೇರೆ ಬೇರೆ ರೀತಿಯಾಗಿ ಆ ವರ್ಕ್ಲೋಡನ್ನು ಇರದೇ ಇದ್ದರೂ ಕೂಡ ತೋರಿಸಿದಂಥವರು ಕೂಡ ಇದ್ದಾರೆ. ಕೆಲವು ನಮ್ಮಲ್ಲಿ ಏನಾಗ್ಬಿಡ್ತಾರೆ, ನಾವು ತಪ್ಪು ತಿಳ್ಕೊಬೇಡಿ ಗುರುಗಳೇ, ಸಹೋದರಿಯರೇ, ಯಾರೋ HODಗಳನ್ನು ಮೆಚ್ಚಿಸಲಿಕ್ಕೆ, ಪ್ರಿನ್ಸಿಪಾಲ್ ಮೆಚ್ಚಿಸಲಿಕ್ಕೆ ಬಕೆಟ್ ಹಿಡಿತಕ್ಕಂಥ ಕೆಲಸ ಮಾಡಬೇಡಿ. ಗೊತ್ತಾಯ್ತಲ್ವ? ದಯಮಾಡಿ ಮಾಡಿ. ನೀವು ನಿಮ್ಮ ಕಲ್ಲ ಮೇಲೆ ನೀವೇ, ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಂತೀರಿ. ನಿಮ್ಮ ಸ್ನೇಹ ಸಂಬಂಧಗಳು ಆಮೇಲೆ ಇಟ್ಕೊಳ್ಳಿ. ಯಾರೋ ನನಗೆ ಸಿಂಧೇವ್ರು ಬೇಡಾಗಿರಂದರೆ, ಪ್ರಭುನಾರಾಯಣ ಬೇಡಾಗಿರಂದರೆ ಹೋಗಿ ಹೇಳೋದು, ಪ್ರಭುನಾರಾಯಣಗೆ ವರ್ಕ್ಲೋಡ್ ಕಡಿಮೆ ಮಾಡಿ ಸರ್ ಅಂತ ಹೇಳೋದು. ರಾತ್ರಿ ಎಲ್ಲ ಪ್ರಸಾದ ಸೇವೆಯನ್ನು ಮಾಡುವಾಗ ಅವ್ರು ಬಂದು ಅವ್ರ ತಲೆ ಅಂಥವೇನಾರು ಕಂಡು ದಯಮಾಡಿ ಹೇಳಿ, ಇಮಿಡಿಯೇಟ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿಸ್ತೇನೆ, ತಪ್ಪು ತಿಳ್ಕೊಬೇಡಿ. ಅಂಥವೇನಾರು ಬಂದರೆ, ಯಾಕಂದ್ರೆ ನಾನು ಅನುಭವ ಕೇಳಿದ್ದೀನಿ ಅಂಥವೆಲ್ಲ. ತಪ್ಪು ನಮ್ಮೊಳಗೆ ಆ ಥರ ಆಗೋದು ಬೇಡ ಅಂತ ಹೇಳ್ತಾ, ನೀವು ಈಗಾಗಲೇ ಇವತ್ತು ಬರುತ್ತೆ ನಾಳೆ ಬರುತ್ತೆ ಕೌನ್ಸಿಲಿಂಗ್ ಅಂತ ಬಹಳಷ್ಟು ಜನ ಕುತೂಹಲದಿಂದ ಇದ್ರಿ. ಯಾರು ಹೆದರ್ಕೋಬೇಡಿ. ಒಂದು ವೇಳೆ ನಾನು ಹೇಳಿದ್ನಲ್ಲ, ಅವ್ರ ಕೌನ್ಸಿಲಿಂಗ್ ಕರೆದಿದ್ದೇ ಆದರೆ ನೀವೆಲ್ಲರೂ ತಯಾರಿರಬೇಕು. ಗದಗ್ನಲ್ಲಿ ಕಾನೂನು ಸಚಿವರ ಕಚೇರಿ ಮುಂದೆ ಬರಲಿಕ್ಕೆ ಸಿದ್ಧರಾಗಬೇಡಿ. ಈ ರಾಜ್ಯದ ಎಲ್ಲ ಉಪನ್ಯಾಸಕರಲ್ಲಿ ಬಂದು ಕಾನೂನು ಸಚಿವರೇ ಇದರ ನೇತೃತ್ವ ವಹಿಸಬೇಕು. ಕಾನೂನು ಸಚಿವರ ಮುಖಾಂತರ ನಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳಿ ನಾವು ದೃಢ ನಿರ್ಧಾರ ಮಾಡಿದ್ದೇವೆ. ಯಾವುದಕ್ಕೂ ಕೂಡ ಅಂಜಬೇಡಿ. ಯಾವ ಲಾಯರ್ಗೂ ಕೂಡ ₹1 ಕೊಡಕ್ಕೆ ಹೋಗ್ಬೇಡಿ. ನಿಮಗೆ ನಂಬಿಕೆ ಇದ್ದರೆ ಸಂಘದ ಅಡಿಯಲ್ಲಿ ಇಂಪ್ಲೀಡ್ ಕೇಸನ್ನು ಕೂಡ ಹಾಕ್ತಾ ಇದ್ದೇವೆ. ಯಾರು ಇರ್ತಾರೆ ಬನ್ನಿ, ಒಂದು ಕಡೆ ಕಾನೂನು ಹೋರಾಟ, ಒಂದು ಕಡೆ ಬೀದಿ ಹೋರಾಟಕ್ಕೆ ಸಿದ್ಧರಾಗಬೇಕು ಅಂತೇಳಿ ಈ ಮೂಲಕ ತಮಗೆ ತಿಳಿಪಡಿಸ್ತಾ, ಯಾರು ಕೂಡ ಅಧೈರ್ಯಗೊಳ್ಳಕ್ಕೆ ಹೋಗ್ಬೇಡಿ. ಒಬ್ಬೊಬ್ಬರು ಒಂದೊಂಥರ ಹೋಗಿ ಮನವಿ ಪತ್ರ ಕೊಟ್ಟರೆ ನಮಗೆ ಬೆಲೆ ಬರಲ್ಲ. ಒಬ್ರು ಹೇಳ್ತಾರೆ, ಅವ್ರು ನೋಡಿ ಯಾರೋ ಎಮ್ಮ ಹೇಳಿದ್ರು, ಆನಂದಗೌಡ ಕಲ್ಮಣ್ಣವ್ರಿಗೆ ಒಳಗೆ ಬಂದುಬಿಡ್ತಾರೆ, 3 ಪಾಯಿಂಟ್ ಕಡಿಮೆ ಮಾಡಿ ಆಡಿಯೋ ಮಾಡಿ ಹಾಕು. ನಾನೇನು ನನ್ನ ಎಷ್ಟೋ ಮಾಡ್ತಾಳೋ ಗೊತ್ತಿಲ್ಲ ಎಮ್ಮ, ತಪ್ಪು ತಿಳ್ಕೊಬೇಡಿ. ಯಾಕೆ ನನ್ನ ಮೇಲೇ ಯಾಕೆ ರೀ ಕಡಿಮೆ ಮಾಡಿಬಿಟ್ರೆ ರೀ? ನಾನು ಮಾಡ್ಬೇಕು, ಗ್ರಾಮೀಣ ವಿಶ್ವದಲ್ಲಿ 2-3 ಆಪರ್ಚುನಿಟಿ ಬಂದು ಬಿಟ್ಟು ಕೊಟ್ಟು ಇಲ್ಲಿ ಕೆಲಸ ಮಾಡ್ತೀನಿ. ನನ್ನ ಬಿಡಿ, ಯಾಕೆ ಈ ಥರ ನೋವುಗಳು ಕಷ್ಟಗಳು ಈ ಥರ ಮಾಡಬೇಡಿ ಅಂತ. ನನ್ನ ಕೆಲಸ ಸಿಗದೆ ನನಗೆ ಬೇಕಾಗೇ ಇಲ್ಲಿದ್ದು. ಪಾಪ ನನ್ನ ನಂಬ್ಕೊಂಡು ಇಷ್ಟು ವರ್ಷ ಇಲ್ಲೆಲ್ಲ ಲೀಡರ್ಸ್ ಇದ್ದಾರೆ, ಇವ್ರಿಗೇನಪ್ಪ ನಿಮ್ಮ ಹನುಮಂತಗೌಡ ಕಲ್ಮಣ್ಣಿ ಏನು ಮಾಡಿದ್ದೆ, ಇವ್ರು ಟಿಂಗಲ್ ಮಾಡೋದು ಭಾಳ ಪಾಪ ಅವನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ನಾಯಕರಾದಂಥವ್ರು ಇಲ್ಲೆಲ್ಲ ಇದ್ದಾರೆ, ಇನ್ನೂ ಅನೇಕರು. ದಯಮಾಡಿ ಕಿಂಡಲ್ ಮಾಡೋದು, ಏನಪ್ಪ ನಿಮ್ಮ ನಾಯಕ ಏನು ಮಾಡೋದು, ಸುಮ್ಮನೆ ಆ ಥರ ಮಾಡಿದ್ರೆ ನಮ್ಮ ಸನ್ನತನ ತೋರಿಸ್ಕೊಡ್ತದೆ. ದಯಮಾಡಿ ನೀವು ಯಾರೂ ಮಾಡಬೇಡಿ. ನೋಡಿ, ಇವತ್ತು ನಿಮ್ಗೆ ಏನಾದರೂ ಒಂದು, ಇವತ್ತು ಬರೀ 5,000ದಲ್ಲಿ ಇದ್ರಿ ಅಲ್ವಾ? ಇವತ್ತು ಎಷ್ಟು ತೊಗೊಂತೀರಿ ಶಾಲ್ರಿ ಮೇಡಮ್ ಅವರೇ, ಪಾಟೀಲ್ ಮೇಡಮ್ ಅವರೇ? ಅಮ್ಮಮ್ಮ ಏನು ಬ್ರೋ, 40, 39, 36, 26 ಹಿಂಗೆಲ್ಲ ತೊಗೋತಾ ಇದ್ದಾರೆ. ಸ್ವಲ್ಪ ತೊಡಿಮೆ ಅವ್ರ ಖುಷಿ ಅನ್ಸುತ್ತಾ? ಮತ್ತು ಅವ್ರವ್ರೆ ನಮ್ಮ ಮುರ್ಕಂಡವ್ರೆ, ಮುಕ್ರಮ್ ಅವರೇ, ಇದು FD ಕೊಡ್ದೆ, ಯಾರು SDA ಕೊಡ್ತಕ್ಕಂಥ ವೇತನ ಇದು. ನಾವೆಲ್ಲ ಕಲ್ತಿದ್ದೇನು MA, PhD, ನೆಟ್, ಸ್ಲೆಟ್ ಮತ್ತು ಇನ್ನೂ ಅಪಾರವಾದಂಥ ಸಂಶೋಧಕರು ಇಲ್ಲಿದ್ದೀರಿ. ವಿಶ್ವವಿದ್ಯಾಲಯನೇ ಕಟ್ತಕ್ಕಂಥ ಸಂಶೋಧಕರು ಇಲ್ಲಿದ್ದೀರಿ. ಇದೇನೇ ನಮ್ಗೆ ಕೊಡ್ತಕ್ಕಂಥ ವೇತನ? ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ, ನಮ್ಮನ್ನು ಹೊಡೆದಾಡ್ತಕ್ಕಂಥ ಆಟವನ್ನು ಆಡ್ತಾ ಇದ್ದಾರೆ. ನಮ್ಮ ಶಿಕ್ಷಕ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆದಂಥ ಏನು ಮಾಡ್ತಾ ಇದ್ದಾರೆ? ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೆ? ಒಬ್ಬರೇ ಧ್ವನಿ ಇತ್ತಿದ್ರಾ? ಡೈಲಿ ನಾನು ಮುಂಜಾನೆ ಸಂಜೆನೆ ಅವ್ರಿಗೆ ದೂರ ಮೂಲಕ ಮಾತಾಡ್ತಾ ಇದ್ದೇನೆ.
ಪುಟ್ಟಣ್ಣ ಸರ್ ಅವರು, ಹೊರಟ್ಟಿ ಸರ್ ಅವರು, ಸಂಕನೂರ್ ಸರ್ ಅವರು ಕೆಲವರು ಸ್ಪಂದನೆ ನಿರಾಣಿ ಸರ್ ಅವರು ಸ್ಪಂದನೆ ಮಾಡೋದು ಬಿಟ್ಟರೆ ನಮ್ಮ ನಮೋಸಿ ಸರ್ಗೆ ಹೆಚ್ಚಿದ್ದೆ ಹೂನಪ್ಪ ಆಯಿತು ಕೇಳ್ತೀವಿ ಇಷ್ಟೇ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನೀವು ವಿಚಾರ ಮಾಡಿ, ನೀವೆಲ್ಲ ಕೇಳಬೇಕು ಏನು ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅಂತ. ಇದು ರಾಜಕೀಯ ಅಂತ ತಿಳ್ಕೊಬೇಡಿ ದಯಮಾಡಿ. ನಮ್ಮ ಪ್ರತಿನಿಧಿಗಳಾಗಿ ಹೋಗಿದ್ದಾರೆ, ಅವ್ರು ಯಾಕೆ ಕೇಳ್ತಾ ಇಲ್ಲ? ನೀವು ನಾವೆಲ್ಲ ಕೇಳ್ತಾ ಇದ್ದೇವೆ. ಅದನ್ನೇ ಮುಖ್ಯಮಂತ್ರಿಗಳು ಒಳ್ಳೇದು ಮಾಡ್ಬೇಕಂತ ಇರ್ತದೆ, ಅವ್ರಿಗೆ ಬೇರೆ ರೀತಿಯಾದಂಥ ತಲೆಯಲ್ಲಿ ತುಂಬಿಬಿಡ್ತಾರೆ. ಎಷ್ಟು ಹಣ ಉಳಿತಿದೆ ರೀ ನಮಗೆ? ಎಷ್ಟು 40% ಅಂದರೆ ಎಷ್ಟು ಉಳಿತಿದೆ ನಮಗೆ? ಅವ್ರಿಗೆ ಸರ್ಕಾರಕ್ಕೆ ಈ ನೋಡಿ 2 ತಿಂಗಳ ಎಷ್ಟು ಉಳಿತದೆ ಸರ್ಕಾರಕ್ಕೆ ದುಡ್ಡು? ನಾವೆಲ್ಲ ಬೀದಿ ಪಾಲ್ ಅಲ್ವಾ? ಇದನ್ನು ವಿಚಾರ ಮಾಡಿ ಸರ್. ದಯಮಾಡಿ ನಮ್ಮಲ್ಲಿ ಏನಾದರೂ ವೈಯಕ್ತಿಕವಾದಂಥ ವೈಮನಸ್ಸುಗಳಿದ್ರೆ ಅದನ್ನು ದೂರ ಸರಿಸಿ ಒಂದಿಂದ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ದಯವಿಟ್ಟು ಖಂಡಿತ ಜಯ ಸಿಕ್ಕೇ ಸಿಗ್ತದೆ. ಅದನ್ನು ನಾನು ಅಂದ್ಕೊಂಡಿದ್ದೆ, ನಾನು ತಪ್ಪು ತಿಳ್ಕೊಬೇಡಿ. ಏನಾದರೂ ಮಾಡಿ ಅವ್ರಿಗೆ ನ್ಯಾಯ ಸೊಗಸೆ ನಾನು ಸಾಯೋದು ಅಂತ ಹೇಳಿದ್ದೀನಿ ಸುಮ್ಮನೆ ತಮಾಷೆಗೆ. ಅದು ಸೆಕೆಂಡ್ರಿ ಅದು ಅಲ್ವಾ? ಅತಿಥಿ ಉಪನ್ಯಾಸಕರಿಗೆ ಒಂದು ನ್ಯಾಯಬದ್ಧವಾದ ಸಿಗಲೇಬೇಕಂತಕ್ಕಂಥ ಒಂದು ಪಣ ತೊಟ್ಟು ನಾವು ಹೋರಾಟ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಧೈರ್ಯವಾಗಿರ್ಬೋದು, ಅಧೈರ್ಯಗೊಳ್ಬೇಡ್ರಿ. ನಾನು ಅಂದು ಹೇಳಿದ್ದೆ ನಿಮ್ಮ ಗುಲ್ಬರ್ಗ ಬಂದಾಗ, ಇಡೀ ರಾಜ್ಯದಲ್ಲಿ ಗಮನವನ್ನು ಸೆಳೆದಂಥ ಸರ್ಕಾರವನ್ನು ಗಮನ ಸೆಳೆತಕ್ಕಂಥ ಗುಲ್ಬರ್ಗ ಜಿಲ್ಲೆ ಮತ್ತೆ ಮುನ್ನಡಿ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ನಿಮಗೆ ಮತ್ತೆ ಸಂಭ್ರಮ ವಿಜೃಂಭಣೆ ಆಸುವಂಥ ದಿನಮಾನಗಳು ಸಮೀಪಿಸ್ತಾ ಇದ್ದಾವೆ ಅಂತ ಈ ಮೂಲಕ ತಮಗೆ ತಿಳಿಪಡಿಸ್ತಾ, ಆದಷ್ಟು ಬೇಗ ಇದು 1 ವರ್ಷಕ್ಕೆ ಅವಕಾಶ. ನಿನ್ನೆ ಈಗಾಗಲೇ ಮೊನ್ನೆ ಸಭಾಪತಿಗಳು ಸಚಿವರು ಮಾತನಾಡಿದಂಥ ನಮ್ಮ ಸ್ನೇಹಿತರು ಒಂದು 10 ಮಂದಿ ಕಳಿಸಿದ್ದೆ. ನಾನು ಈ ಕಡೆ ಬರೋದ್ರಿಂದ ಆ ಕಡೆ ಹೋದೆ. ರಾತ್ರಿ ಕೂಡ ಸಚಿವರು ನನಗೆ ಸಭಾಪತಿಗಳು ಫೋನ್ ಮಾಡಿದಾಗ, ಸರ್ ಹಿಂಗೆ ಬರ್ತಾರೆ ನಮ್ಮ ಸ್ನೇಹಿತರು ಅಂತೇಳಿ ಧಾರವಾಡ ಮತ್ತು ಹುಬ್ಳಿಯಿಂದ ನಮ್ಮ ಲೀಡರ್ಸಲ್ಲಿ ಕಳಿಸಿ ಭೇಟಿ ಮಾಡಿದಾಗ ಡೈರೆಕ್ಟಾಗಿ CM ಅವ್ರಿಗೆ ಮಾತಾಡಿ, CM ಅವರು 2 ಗಂಟೆ ನಂತರ ನಾನು ಮಾತಾಡ್ತೀನಿ ಬಸವರಾಜ್ ಅಂತ ಭಾಳ ಸ್ನೇಹಿತರು ಅವರೆಲ್ಲ ಅಂತ ಹೊರಟ್ಟಿ ಸರ್ ಅವ್ರಿಗೆ ಹೇಳಿ ಅವರು ಕೂಡ ನಡೆಸಿದೆ. ಯಾವುದೇ ರೀತಿಯಾದಂಥ ಮತ್ತಿದ್ದು ಉಪನ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ. ಯಾಕಂದ್ರೆ ಪಾಪ ಭಾಳಷ್ಟು ವಯಸ್ಸಾಗಿದ್ದಾವೆ. ಈಗ ಒಂದಂತೂ ನೆಟ್ ಸೆಟಪ್ ಯೋಚನೆ ಮಾಡ್ಕೊಂಡು ಬಂದಂಥವ್ರಿಗೆ ಇನ್ನೂ ಅವಕಾಶಗಳಿದ್ದಾವೆ. ಅವ್ರಿಗೆಲ್ಲ ನೀವು ಮುಂದೆ ಕರೆದಾಗ ಮಾಡಿ ಇವ್ರನ್ನೆಲ್ಲ ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಅಂತೇಳಿ ನಾವು ಕಾನೂನು ಸಚಿವರು ಕೂಡ ಒತ್ತಡ ತರುವಂಥ ಕೆಲಸ ನೀವೆಲ್ಲ ಮಾಡೋಣ ಅಂತ ಈ ಮೂಲಕ ತಮ್ಮ ತಿಳಿಸ್ಪಡಿಸ್ತಾ, ಮತ್ತು ಜೊತೆಗೆ ಇನ್ನೊಂದು, ತಾವೆಲ್ಲರೂ ಕೂಡ ಭಾಳಷ್ಟು ಜನ ನನಗೆ ಸರ್ ಅವ್ರನ್ನ ನಕಲಿ PhD ತಂದಿದ್ದಾನೆ, ಅದನ್ನು ತಂದಿದ್ದಾನೆ, ಒಬ್ಬರ ಮೇಲೊಬ್ಬರು ನನ್ನ ಮೇಲೆ ಬಾಣ ಇಟ್ಟು ಪಿಸ್ತೂಲ್ ಇಟ್ಟು ಹೊಡಿಬೇಡಿ. ನಿಮಗೆ ತಾಕತ್ತಿದ್ರೆ, ಧೈರ್ಯ ಇದ್ರೆ ನೇರವಾಗಿ ಇಂಥವ್ರು ಇದ್ದಾರೆ ಅಂತ ನೀವು ಏನಾದ್ರು ಪತ್ರ ಬರೆದು ನೀವು ಮೂಲಕ ಕೇಳ್ಬೋದು. ಮತ್ತು ಸಂಘ ಏನು ಮಾಡ್ತೆ ಅಂತ ಕೇಳ್ಬೋದು. ಇಂಥವಕ್ಕೆಲ್ಲ ಸಂಘ ಬರ್ತದೆ ಇಲ್ಲ ಅಂತಲ್ಲ. ಈ ಮೊದಲು ನಾವು ಸೆಕ್ಯೂರಿಟಿ ತಗೊಳ್ತಕ್ಕಂಥ ಕೆಲಸ, ಭದ್ರತೆ ತಗೊಳ್ತಕ್ಕಂಥ ಕೆಲಸದಲ್ಲಿ ನೀವು ಭಾಗಿಯಾಗಿ. ಇಂಥವಕ್ಕೆಲ್ಲ ಬಿಡ್ತೀರಿ, ಬೇರೆ ಬೇರೆ ಕ್ವಶನ್ ಕೇಳ್ಕೊತಾನೆ. ಉಪ್ಪು ತಿಂದವ್ ನೀರು ಕುಡಿಲೇಬೇಕು, ತಪ್ಪು ಮಾಡಿದವ್ ನೀರು ಕುಡಿಲೇಬೇಕು. ಅವ್ರು ಅನುಭವಿಸ್ತಾರೆ. ನಿಮ್ಮ ವೈಯಕ್ತಿಕ ದ್ವೇಷ ಇಟ್ಕೊಂಡು ಇದಕ್ಕೇನು ಮಾಡ್ತೀರಿ? ನಿಮ್ಮ ಹೊಲ ಮನೆ ಹೆಸ್ಕೊಳಕ್ಕಾಗತ್ತಾ? ಏನು ಮಾಡ್ರಿ? ಎಷ್ಟು ಸಾವಿರ ಜನ ಇದ್ದಾರೆ ಅಧ್ಯಕ್ಷ ನಮ್ಮ ಇಡೀ ರಾಜ್ಯದಲ್ಲಿ? 11,000 ಜನ ಇದ್ದಾರೆ ಅತಿಥಿ ಉಪನ್ಯಾಸ. ಒಬ್ಬೊಬ್ಬರು ಒಂಥರ ಗುರುಗಳೇ ಫೋನ್ ಮಾಡಿದ್ರೆ ನಾನೇನು ಇರಬೇಕು ಸಾಯ್ಬೇಕು ಅಲ್ವಾ? ನಾನು ಈಗ ಹೇಳ್ತೇನೆ, ಎಷ್ಟೋ ಜನ 2009 MPhil ಪದವಿಯನ್ನು ಪಡ್ಕೊಂಡು UGC ಸ್ಕೇಲ್ ಅಂತ ತಗೋತಾ ಇದ್ದಾರೆ. ಅದನ್ನು ಯಾರು ಕೇಳ್ತಾ ಇಲ್ಲ. ಇದನ್ನು ಕೇಳ್ತಾ ಇದ್ದೀರಿ, ಕೇಳಿ ತಪ್ಪು ಅಂತಲ್ಲ, ಅದನ್ನು ಕೇಳ್ರಿ ಅಂತ ಯಾಕೆ ಹೇಳ್ತಾ ಇಲ್ಲ ಅಲ್ರಿ ಗುರುಗಳೇ? ಅದನ್ನ ಯಾಕೆ ಹೇಳ್ತಾ ಇಲ್ಲ? ಅದು ಕೇಳಿದ ತಕ್ಷಣ ಏನು ಮಾಡಿಬಿಡ್ತಾರೆ, ನಾ ಕಣ್ಣಾರೆ ನೋಡಿದ್ರಿ ಅವರೆಲ್ಲ ಪಾಕೆಟ್ ಮನೆ ಹೋಗಿ ಕೊಟ್ಟು ಮುಚ್ಚಿ ಹಾಕಿಬಿಡ್ತಾರೆ. ನಾಗಭೂಷಣ್ ಅವ್ರ ಕಮಿಷನ್ ಇದ್ದಾಗ ಇದೆಲ್ಲ ಹೊರಗಡೆ ಬಂದಿದ್ದು ನಮಗೆಲ್ಲ ಗೊತ್ತಿರ್ಬೋದು ಗುರುಗಳೇ. ಭಾಳಷ್ಟು ಜನಕ್ಕೆ ಅಲ್ಲೇ ಮುಚ್ಚಿ ಹಾಕ್ಬಿಟ್ಟು ಕಾಂಚನಂ ಕಾರ್ಯಸಿದ್ಧಿ. ನಿಮ್ಗೆ ಹೇಳ್ತೀನಿ, ಇದು ಕೂಡ ನಾಳೆ ಹಂಗೆ ಆಗುತ್ತೆ, ಗೊತ್ತಿರಲಿ, ತಪ್ಪು ತಿಳ್ಕೊಬಿಡಿ ಸರ್. ಹೇಳಿ ನಮ್ಗೆ ಅನ್ಯಾಯ ಆಗಿದೆ ಸರ್, ನೀವು ಏನೋ ತಿಳ್ಕೊಳ್ಳಿ. ಅದನ್ನು ನಿಮ್ಗೆ ಏನು ಡೌಟ್ಸ್ ಇದ್ದರೆ ಸರ್ ನನಗೆ ಈ ಥರ ಆಗಿದೆ, ಏನು ಡೌಟ್ ಕೇಳಿ. ನೀವು ವಿರೋಧ ಮಾಡೋಕ್ಕೆ ಹೋಗ್ಬೇಡಿ, ಕೇಳಿ. ಸರ್ ಈ ಥರ ಆಗಿದೆ, ಇದು ಫೇಕ್ ಇದೆ, ಏನಿದೆ ಅಂತ ನೀವು ಕೇಳ್ಕೊಳ್ಳಿ, ತಪ್ಪು ಅಂತಲ್ಲ. ಅದ್ರ ಜೊತೆ ಏನು ಮಾಡ್ಬೇಕು ನಾವು ನಿಮಗೆ ಸಹಕಾರ ಕೊಡ್ತೀವಿ, ಇಲ್ಲ ಅಂತಲ್ಲ. ಆದರೆ ವೈಯಕ್ತಿಕವಾಗಿ ಬೈಯೋದು ಜಗಳ ಮಾಡೋದು ಮಾಡಬೇಡಿ. ನಾವು ಭೂಷಣ ಅಲ್ಲ, ನಾವೊಬ್ಬ ಉಪನ್ಯಾಸಕರೇ ಕೆಲಸ ಮಾಡ್ತಿದ್ದೆ. ಬಹುಶಃ ಏನೋ ನಾನು ಉಳಿತೀನೋ ಬಿಡ್ತೀನೋ ಹೊರಗೆ ಹೋಗ್ತೀನೋ ಅಂತ ಭಯದಿಂದ ಅವರು ತಂದಿರ್ಬೋದು, ಯಾವುದೋ ಯೂನಿವರ್ಸಿಟಿಯಿಂದ ತಂದಿರ್ಬೋದು, ಅದು ಬೇಸಿಕ್ ಅಲ್ವಾ? ಕೆಲವರು ಹೇಳ್ತಾರೆ ಸರ್ ಅವ್ರನ್ನೂ ತೊಂಬನ್ನಿ ಅಂತ ಕೆಲವರು ಹೇಳ್ತಾರೆ. ಇದು ಒಂದೇ ಇಡೀ ರಾಜ್ಯದಲ್ಲಿ ಈ ಥರ. ಚಾಮರಾಜನಗರನೂ ಕೂಡ, ಶಿವಮೊಗ್ಗ ಇರ್ಬೋದು, ಹಾವೇರಿ ಇರ್ಬೋದು, ಧಾರವಾಡ, ಹುಬ್ಳಿ, ಧಾರವಾಡ ಎಲ್ಲವಲ್ಲಿ. ಯಾಕಂದರೆ ಇಮಿಡಿಯೇಟ್ಲಿ ಬಂದ್ಬಿಟ್ಟು ಬಟ್ ನನ್ನ ಸಬ್ಜೆಕ್ಟಿಗೆ ಆತಂಕ ಆಗುತ್ತೆ. ನಮ್ಮೊಳಗೇ ಕಚ್ಚಾಟ. ಅದಕ್ಕೆ ನಮ್ಮೊಳಗೆ ಪ್ರಿನ್ಸಿಪಾಲ್ರು ಮತ್ತು HODಗಳು ನಮಗೆ ಅವ್ರದ್ದೊಂದು, ನಾನು ಪ್ರಿನ್ಸಿಪಾಲ್ ಆಗ್ಬೇಕಂತ ಅವ್ನು ಇರ್ತಾನೆ, ಅವ್ನು ಪ್ರಿನ್ಸಿಪಾಲ್ ಆಗ್ಬೇಕಂತ ಇವ್ರು ಇರ್ತಾರೆ. ಅವ್ರೊಳಗೆ ಕಚ್ಚಾಟ ಮಾಡಿ ನಮ್ಮ ಅತಿಥಿ ಉಪನ್ಯಾಸಕ ಡಿವೈಡನ್ನು ಆದ್ಮೇಲೆ ನಾನು ಹೇಳೋದಿಷ್ಟೇ, ನೀವು ಒಗ್ಗಟ್ಟಾಗಿದ್ದರೆ ನಾವು ಬರುವಂಥ ದಿನಮಾನಗಳಲ್ಲಿ ಏನಾದರೂ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ನನ್ನ ನಿರಂತರ ಸಂಪರ್ಕ ಇಂದಿಗೂ ಕೂಡ ಬಿಟ್ಟಿಲ್ಲ. ನನ್ನ ಮಾತುಕತೆಗಳು ಕಾನೂನು ಸಚಿವರು ಇರ್ಬೋದು, ಆಯುಕ್ತರು ಇರ್ಬೋದು, ಮತ್ತು ವಿವಿಧ ಮಠಾಧೀಶರು ಇರ್ಬೋದು, ಏನು ನಮ್ಮ ಸಾಂಸ್ಕೃತಿಕ ಚಿಂತಕರು ಇರ್ಬೋದು, ಅವರೆಲ್ಲರೂ ಕೂಡ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಸರ್ ಅವ್ರ ಕಡೆಯಿಂದ ಇರ್ಬೋದು, ಎಲ್ಲರ ಕಡೆಯಿಂದ ನಾವು
ಒತ್ತಡವನ್ನು ತಂದು ಒಂದು ಹಂತಕ್ಕೆ ಈಗ ಬಂದಿದೆ. ಇಲ್ಲ ಅಂತಂದರೆ ಇವತ್ತು ಆರ್ಡರ್ ಮಾಡ್ತಕ್ಕಂಥ ಕೆಲಸ ಬನ್ನಿ ಆರ್ಡರ್ ಮಾಡಿ ಇವತ್ತು ನಿಮ್ಮ ಕಂಪ್ನಿ ಮಾಡ್ತಕ್ಕಂಥ ಕೆಲಸ ಸಿದ್ಧವಾಗ್ತಿತ್ತು. ಅದಕ್ಕೆ ಶಿರೋಳಿ ಸರ್ ಅವರು ಎಲ್ಲ ನಮ್ಮ ಸಿಂಧಿಯವರನ್ನು ಭಾಳಷ್ಟು ಕಷ್ಟಪಟ್ಟು ಏನೋ ಮಾಡಿ ನಾ ಯಾವಾಗ ಕರ್ತೀನಿ ಬೆಂಗಳೂರು ಬಂದುಬಿಡೋರು, ಎಷ್ಟು ದೂರ ನಿಮ್ಮ ಇಲ್ಲಿಂದ ಅಲ್ಲಿ ಅಲ್ವಾ, ವಿಚಾರ ಮಾಡಬೇಕು ಅದ್ರ ಖರ್ಚು ವೆಚ್ಚಗಳೇನು ಎಂತು ಏನು ಅಂತೇಳಿ. ನೀವೆಲ್ಲರೂ ಕುಂತ್ಕೊಂಡು ನಾವೆಲ್ಲ ಆರಾಮಾಗಿರ್ತೀವಿ ಇಲ್ಲಿ, ಹಗಲು ರಾತ್ರಿ ಒಂದೊಂದು ದಿನ ಊಟ ಮಾಡಿಲ್ಲ. ಎಚ್ ಕೆ ಪಟೇಲ್ ಮನೆಗೆ ಹೋಗೋ ಮುಂಜಾನೆ ಹೋಗ್ಕೊಂತ ಸಂಜೆಗೆ ಬಂದಿದೆ ಅಲ್ವಾ. ಹನ್ನೊಂದು ಕೂಡ ತಡಿ, ಹನ್ನೊಂದು ಕೂಡ, ಯಾಕಂದರೆ ಆ ಪ್ರೀತಿ ಅಂದಮೇಲೆ ಸ್ವಲ್ಪ ತಡಿಸಿರ್ತಾರೆ. ಯಾಕಂದ್ರೆ ನಮ್ಮ ಪಾಲಿಸಿ ಮೆಟ್ರ್ ಒಮ್ಗೆ ತಗೊಳಕ್ಕಾಗಲ್ಲ, ಭಾಳ ವಿಚಾರ ಮಾಡಿರಬೇಕಾಗ್ತದೆ. ಮತ್ತವರು ಕಾನೂನು ಸಚಿವರು 4-5 ಮಂದಿ ಜಡ್ಜ್ಗಳನ್ನ ಕರ್ಕೊಂಡು ಚರ್ಚೆ ನಡೀತಾ ಇದೆ ಒಮ್ಮಿಂದೊಮ್ಮೆಲೆ ಬರುವಂತೆ. ಯಾಕಂದರೆ ಬಹಳ ದಿನದ ಸಮಸ್ಯೆ ನಿಮಗೆಲ್ಲ ಗೊತ್ತಿದೆ. ಇದು ಆವಾಗಿನ ಮುಚ್ಚಾಗಿದ್ದರೆ ಆಗ್ಬಿಡ್ತಿತ್ತು, ಮುಖ್ಯಮಂತ್ರಿಗಳ ಸಭೆಯಲ್ಲೇ ಮುಗಿದು ಹೋಗ್ತಿತ್ತು. ಅದು ಪಾದಯಾತ್ರೆ ಮಾಡಿದ್ವಲ್ಲ, ತಾವೆಲ್ಲರೂ ಬಂದಿದ್ದೀರಿ, ತಾವೆಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಯಾಕಂದರೆ ಹನುಮಂತಗೌಡ ಕಲ್ಮಣಿ ಒಬ್ಬನ ಹೋರಾಟ ಮಾಡಿಲ್ಲ, ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ಕೂಡ ಹೋರಾಟ ಮಾಡಿದ್ದಕ್ಕೆ ಎಲ್ಲರೂ ಆಗಿದೆ. ನಾನೇ ನಿಮ್ಮಂಗೆ ಒಬ್ಬ ಅತಿಥಿ ಉಪನ್ಯಾಸಕ, ಸುಮ್ಮನೆ ಒಬ್ಬ ಲೀಡರ್ ಅಂತ ನೀವು ಮಾಡ್ಕೊಂಡು ಮಾಡಿದ್ದೀವಿ ಅಷ್ಟೇ. ಹಾಗಾಗಿ ದಯಮಾಡಿ ನನ್ನನ್ನು ವಿಜೃಂಭಣೆ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮೊಳಗೆ ನಾನೊಬ್ಬ ಅಂತ ತಿಳ್ಕೊಂಡು ನೀವು ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ನಿಮ್ಮ ಸಲಹೆ ಸೂಚನೆಗಳಿದ್ರೆ ಹೇಳಿ, ಆ ಸಲಹೆ ಸೂಚನೆಗಳು ನಾನು ಸ್ವೀಕಾರ ಮಾಡ್ತೇನೆ. ನನ್ನ ನಿಮ್ಮಗಳು ಏನಾದರೂ ತಪ್ಪಾಗಳಿದ್ದರೆ ನಾನು ತಿದ್ದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕೂಡ ನಾನು ಬರ್ತೀನಿ ಅಂತ, ಪಾಪ ನಾನು ಬೇಡ ಅಂದರೂ ಕೂಡ ಎಲ್ಲರೂ ನಿಮ್ಮ ನಾಯಕರು ಬರಲೇಬೇಕು ಸರ್ ಅಂತೇಳಿ ನಮ್ಮ ಖರ್ಗೆ ಸಾಹೇಬ್ರಿಗೂ ಕೂಡ ನಾವು ನಮ್ಮ ಸಾಹೇಬ್ರ ಕಡೆಯಿಂದ ಮಾತಾಡ್ಸಿದ್ವಿ. ಅಲ್ಲಿ ಕೂಡ ಒಂದು ಅವಕಾಶ ಮಾತುಕತೆಗೆ ಬಂದು ಇಲ್ಲಿ ಬೇಡ ಗದ್ದಲಾಗುತ್ತೆ ಅಂತೇಳಿ ಬೆಂಗಳೂರಿಗೆ ಬರಲಿಕ್ಕೆ ನಮ್ಮ ಅಧ್ಯಕ್ಷರಿಗೆ ಆಗಲಿ ತಿಳಿಸಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಚರ್ಚೆ ನಡ್ತಾ ಇದೆ. ತಾವೆಲ್ಲರೂ ಯಾವ ರೀತಿ ಸಹಕಾರ ಕೊಡ್ತೀನಿ ನಮ್ಮ ಅಧ್ಯಕ್ಷರಿಗೆ ಸಹಕಾರ ಕೊಡಿ. ನಮ್ಮ ಬೀದರ್ ಜಿಲ್ಲಾ ಅಧ್ಯಕ್ಷರು ಕೂಡ ನಾನು ವಿನಂತಿ ಮಾಡ್ಕೋತೀನಿ, ಅಧ್ಯಕ್ಷರು ಫೋನ್ ರಿಸೀವ್ ಮಾಡಲ್ಲ ಅಂತ ಕೆಲವು ಕಂಪ್ಲೇಂಟ್ ಬರ್ತಿರ್ತವೆ ಅಲ್ವಾ ಮಾಡ್ಬೋದ್ರೆ, ಇರ್ತಾರೆ ಪರ್ಸನಲ್ ಕೆಲಸ ಇದ್ದಾಗ ತಪ್ಪು ತಿಳ್ಕೊಬೇಡಿ. ನೇರ ದಿಟ್ಟ ನಿರಂತರ ಅವನ್ನೆಲ್ಲ ಸ್ವೀಕಾರ ಮಾಡಿ. ಯಾರ್ಯಾರು ಮತ್ತೊಂದು ಗುಂಪು ಮಾಡ್ಕೊಂಡು ಮಾಡ್ತಾರೆ ಅವರು ನಮ್ಮ ಸ್ನೇಹಿತರೆ, ತಿಳುವಳಿಕೆ ಹೇಳಿ, ತಿಳ್ಕೊಂಡು ಬಂದರೆ ಕರ್ಕೊಳ್ಳಿ, ಇಲ್ಲ ಅಂತಂದರೆ ಅವ್ರ ಊಟ ಅವ್ರು ಮಾಡಲಿ, ತಪ್ಪು ತಿಳ್ಕೊಬೇಡಿ. ಅವ್ರಿಗೆ ಕೂಡ ತಿಳಿಸಿ ಹೇಳಿ, ಎಲ್ಲರೂ ನಮ್ಮವರೇ, ಬೈದವರು ನಮ್ಮವರೇ ಅಂತ ತಿಳ್ಕೊಂಡು ಕೆಲಸ ಮಾಡಿದರೆ ಮಾತ್ರ ನಾವು ಜಯ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ, ಇನ್ನೂ ಅನೇಕ ಕೆಲವರು ಸರ್ ನಮ್ಮ ಪ್ರಿನ್ಸಿಪಾಲ್ ಫೋನ್ ಮಾಡ್ತಾ ಇದ್ದಾರೆ, ಪಾಠ ಮಾಡಲಿಕ್ಕೆ ಕರಿತಾರೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಇದಕ್ಕಿಂತ ಆ ವಿದ್ಯಾರ್ಥಿಗಳಿಗೆ ನೋವಾಗ್ತದೆ ಅಂತ ನಮಗೆ ಗೊತ್ತಾಗ್ತದೆ, ಅವ್ರಿಗೆ ಗೊತ್ತಾಗ್ತದೆ. ಯಾರೋ ನಿಮ್ಮ HODಗಳನ್ನ ನಾನು ವರ್ಕ್ಲೋಡ್ ಕಡಿಮೆ ಮಾಡಿಬಿಡ್ತಾರೆ ಹೋಗಲಿಲ್ಲ ಅಂತೇಳಿ ನೀವು ಕರ್ಕೊಂಡು ಹೋಗಿ ಪಾಠ ಮಾಡ್ತೀರಿ. ನಿಮಗೆ ಹೇಳ್ತೀನಿ, ಅಂಥ ಕೆಲಸ ಮಾಡಿದ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ, ಹೌದಲ್ರಿ? ನಿಮ್ಗೆ ಹೋದರೆ ಅವ್ರು ವೇತನ ಕೊಡ್ತಾರೆ, ನಿಮ್ಗೆ ಕೊಡಿ, ಅಲ್ಲಿ UGC ಸೇಲ್ ಬಿಟ್ಟು ಕೊಡ್ತಾರೆ ನಿಮಗೆ, ಬರಪ್ಪ ನಿಮ್ಮ ಖರ್ಚು ಕೊಡ್ತೀನಿ, ಹೋಗೋ ಬರೋ ಖರ್ಚು ಕೊಡ್ತಾರ? ನೋ, ಇಂಪಾಸಿಬಲ್. ಅದನ್ನು ವಿಚಾರ ಮಾಡಿ. ವಿದ್ಯಾರ್ಥಿಗಳಿಗೆ ಎಷ್ಟು ಭವಿಷ್ಯ ಮುಖ್ಯನೋ ನಮ್ಮ ಅತಿಥಿ ಉಪನ್ಯಾಸಕರ ಭವಿಷ್ಯನೂ ಕೂಡ ಅಷ್ಟೇ ಮುಖ್ಯ. ನಮಗೇನಾದ್ರು ಏನು ಕೊಡ್ತಾರೆ, ಎಷ್ಟೋ ಜನ ತೀರ್ಗಿ ಹೋದ್ರು. ಚಿಕ್ಕಬಳ್ಳಾಪುರದಲ್ಲಿ ಹೋದಾಗ ಪಾಪ ಚಿಕ್ಕ ಮಕ್ಕಳು ಅದನ್ನು ಕಣ್ಣಾರೆ ನೋಡ್ಬಿಟ್ರೆ, ನೀವೆಲ್ಲ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಿ, ಚಿಕ್ಕ ಹೆಣ್ಮಗಳು ಪಾಪ ಅವ್ರು ನೋಡಿದ್ರೆ ನನ್ನ ತಂಗಿ ನೋಡ್ದಂಗೆ ಭಾಳ ಅಂಥ ಚಿಂತಾಜನಕ ಸ್ಥಿತಿಯಲ್ಲಿ ನಾವು ಕೆಲವು ಘಟನೆಗಳನ್ನು ನಾವು ನೋಡಿದ್ದೀವಿ. ಅವ್ರಿಗೆ ಏನು ಕೊಡಬೇಕು ಅಂದಾಗ ಸಚಿವರಿಗೆ, ಸತ್ತವ್ರಿಗೂ ಕೂಡ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಏನು ನೀವು ಹಿಡುಗಂಟು ಕೊಡ್ತೀರೋ ಅವ್ರಿಗೆ ಕೊಡಬೇಕು ಅಂತೇಳಿ ಅವ್ರಿಗೆ ಕೂಡ 5 ಲಕ್ಷ ಕೊಡಲಿಕ್ಕೆ ಒಪ್ಪಿಸಿದ್ದೀವಿ. 5 ಲಕ್ಷಕ್ಕಿಂತ ಹೆಚ್ಚು ಹೇಳಿ, ನಾನು 25 ಲ್ಯಾಕ್ 25 ಲಕ್ಷ ಹೇಳಿದ್ದೆ ನಾನು, ಅದಕ್ಕೆ 5 ಲಕ್ಷ ಮಾಡಿದ್ದಾರೆ. ಆದರೆ ಹಂತವಾಗಿ ತೆಗೆದುಕೊಳ್ಳಿ ಅಂತ ಹೇಳಿ ಈ ಹಿಂದಿನ ಕೂಡ ಡಾಕ್ಟರ್ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು, ಅವ್ರ ಅಳಿಯರೇ ಕಮಿಷನರ್ ಇದ್ದರು, ಪ್ರದೀಪ್ ಸರ್, ಅವಾಗೇನೆ ಹೇಳಿದ್ದು, ಇಲ್ಲ ಹನುಮಂತಗೌಡ ಕಲ್ಮಣಿ ಅವರು ಹಾಗೆ 3 ವರ್ಷಕ್ಕೆ ಒಪ್ಕೊಂಡು ಬಂದಿದ್ರೆ ಇದು ಆಗ್ತಿರ್ಲಿಲ್ಲ ಅಂತೇಳಿ ಕೆಲವು ಪ್ರಶ್ನೆ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಒಂದು ನಿಯಮಾವಳಿ ರೂಪಿಸುವಾಗ, ಒಂದು ಕಂಡೀಷನ್ ರೂಪಿಸುವಾಗ ನಾವು ಅಲ್ಲಿ ಬದ್ಧತೆಗೆ ಒಳಪಡಬೇಕಾಗ್ತದೆ. ಅದನ್ನು ನಾವು ಹೇಳ್ಕೊಂಡು ಏನು ಹೇಳಬೇಕಲ್ಲಿ, ಸರ್ ನಮಗೆ ಎಕ್ಸಾಮ್ಗೆ ಕರೋನಾ ಬಂತು ಹಿಂಗೆಲ್ಲ ಹೇಳ್ಕೊಂಡು ಪತ್ರ ಬರೆದು ಮತ್ತೆ ಕೊಟ್ಟಿದ್ದೀವಿ. ಅದಕ್ಕೆ ಯಾವುದೇ ನೆಪ ಹೇಳ್ಕೊಂಡು ಹೌದು ಇಷ್ಟು ವರ್ಷ 3 ವರ್ಷದ ಅಲ್ಲ 5 ವರ್ಷ ಕೊಟ್ಟರು ಕೆಲವ್ರಿಗೆ ಮಾಡ್ಕೊಳಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಾ? ಕೆಲವು ಸಬ್ಜೆಕ್ಟಲ್ಲಿ ಭಾಳ ತೊಂದರೆ ಇದ್ದಾವೆ. ಅದಕ್ಕೆ ನಮಗೇನು ಒನ್ ಟೈಮ್ ಸೆಟಲ್ಮೆಂಟ್ ಅದನ್ನು ಮಾಡಿಬಿಡಿ. ಯಾಕೆ ಈ ಹಿಂದೆ MA ಮಾಡ್ಕೊಂಡು ಬಂದವರು ರಿಟೈರ್ಡ್ ಆಗಿಲ್ವಾ, ಪ್ರಿನ್ಸಿಪಾಲ್ ಆಗಿಲ್ವಾ, JD ಆಗಿಲ್ವಾ, ಡೈರೆಕ್ಟರ್ ಆಗಿಲ್ವಾ? ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸೊ ನಮ್ಮ ಮಾಲಿನ್ಯ ಕೇಸ್ನೊಳಗೆ ಸಾಕಷ್ಟು ಆದಂಥ ಉದಾಹರಣೆಗಳಿದ್ದಾವೆ. ಅದನ್ನು ಇಟ್ಕೊಂಡು ಮಾಡೋಕ್ಕೂ ಸರ್ಕಾರಕ್ಕೆ ಇಚ್ಛಾಸಕ್ತಿ ಬೇಕು, ನಮ್ಮ ಸಂಘಟನೆಗೂ ಇಚ್ಛಾಸಕ್ತಿ ಬೇಕು. ಸಂಘಟನೆ ಅಂದರೆ ನೀವುಗಳೆಲ್ಲ, ನಿಮ್ಮೆಲ್ಲರ ಇಚ್ಛಾಸಕ್ತಿ ಇದ್ದರೆ ನಾನು ಕೂಡ ಮಾತನಾಡೋ ಧೈರ್ಯ ಇರ್ತದೆ. ನಿಮಗೆಲ್ಲ ಗೊತ್ತು, ಒಂದು ಏನು ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ತರಕ್ಕೆ ಹೋದ್ರೆ ಏನೇನು ಮಾಡ್ತಾರೆ ನಿಮಗೆಲ್ಲ ಗೊತ್ತು. ಅದನ್ನೆಲ್ಲ ಹೇಳಕ್ಕೆ ಹೋದರೆ ಮತ್ತೆ ಅದನ್ನು ಟಿಂಗಲ್ ಮಾಡ್ತಾರೆ. ನಾನು ಇಲ್ಲಿ ಈ ಥರ ಬಂದಿನಲ್ಲ, ನಮ್ಗೆ ಯಾರಾದರೂ ಇದು ಮಾಡಿದಾರಾ? ಇಲ್ಲೆಲ್ಲ ಓಡಾಡ್ತಿಲ್ಲ, ಅಧ್ಯಕ್ಷರಿಗೆ ಯಾರು ನಿಮ್ಗೆ ಯಾರು ದುಡ್ಡು ಕೊಟ್ಟಾರೆ ಅಧ್ಯಕ್ಷರೇ? ಇದರಿಂದ ಏನು ನಿಮ್ಗೆ ದೊಡ್ಡ ಇದ್ರ ಬರ್ತಾ ಬರಲ್ಲ.
ಸುಮ್ಮನೆ ಫೋನ್ ಸರ್ ನೀವು ನಮ್ಮ ನಾಯಕರು ನಿಮ್ಮ ನೆಚ್ಕೊಂಡು ನಾವು ಇಲ್ಲಿ ಬೇರೆ ಕಡೆ ಯಾರ ಕಡೆ ದುಡ್ಡು ಹಾಕಿರ್ತೀರಿ ನಮ್ಮ ಫೋನ್ ನೋಡಿ ಒಯ್ ಯಾಕೆ ಅಂತ ಈ ಥರ ಮಾಡಬೇಡಿ. ಇವತ್ತು ಯಾರೋ ಅಲ್ಲಿ ಕುಮಟಾ ಮತ್ತು ಭಟ್ಕಳದಲ್ಲಿ ಹಾಕಿದ್ದಾರೆ 15-20 ಸಾವಿರ ಹಾಕೊಂಡು 100 ಜನದ ಹಾಕಿದ್ರೆ 10 ಜನದ ಲಾಯರ್ ಕೊಟ್ಟಿದ್ದಾರೆ, ಇದು ಉಳಿದೆಲ್ಲ ಪಕಡೆ ಹಾಕೊಂಡಿದೆ. ಒಬ್ಬ ಹೆಣ್ಮಗಳು ಹೆಸರು ಬೇಡ, ಇವೆಲ್ಲ ಗುಟ್ಟಿನಲ್ಲಿ ನಡ್ತಾ ಇರ್ತೀವಿ. ಈ ಥರ ಆದರೆ ನಮಗೂ ಬೆಲೆ ಇರಲ್ಲ. ಏನ್ರಿ ನಿಮ್ಮ ಅತಿಥಿ ಉಪನ್ಯಾಸಕರು ಒಂದೊಂದು ಥರ ಗುಪ್ಪು ಅಂತ ಸುಧಾಕರ್ ಸರ್ ನನಗೆ ಪಾಪ ಫೋನ್ ಮಿಸ್ ಕಾಲ್ ಆಗಿ ಫೋನ್ ಮಾಡ್ತಾರೋ. ಅಂದರೆ ಒಂದು ನಂಬಿಕೆ ವಿಶ್ವಾಸ ಒಳ್ಳೆಯ ಒಂದು ಹೋರಾಟ ಮಾಡ್ತಾ ಇದೆ ಅಂತ ಅವ್ರಿಗೂ ಕೂಡ ನಂಬಿಕೆ ಇರ್ತದೆ. ಆ ನಿಟ್ಟಿನಲ್ಲಿ ಆ ನಂಬಿಕೆ ವಿಶ್ವಾಸ ಇಟ್ಟುಕೊಳ್ಳತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ. ದಯವಿಟ್ಟು ತಮಗೆಲ್ಲ ನಾನು ಕೇಳಬಯಸೋದು ಇಷ್ಟೇ, ನೀವೆಲ್ಲರೂ ಕೂಡ ಶಾಂತವಾಗಿ ವಾಟ್ಸಪ್ನಲ್ಲಿ ರಾತ್ರಿ ಆದ ನಂತರ 8 ಗಂಟೆ ನಂತರ 7 ಗಂಟೆ ನಂತರ ವಾಟ್ಸಪ್ನಲ್ಲಿ ಚರ್ಚೆಗಳು ಪ್ರಾರಂಭವಾಗ್ತವೆ. ಅದಕ್ಕೆ ತಮಗೆಲ್ಲ ಗೊತ್ತಿರ್ಬೋದು. ಹೆಚ್ಚು ನಾನು ಮಾತನಾಡಲಿಕ್ಕೆ ಹೋಗಲ್ಲ. ದಯಮಾಡಿ ನೀವು ಮಾಡಿ ಬೇಡ ಅಂತಲ್ಲ, ಅಲ್ಲೆಲ್ಲ ಹೆಣ್ಮಕ್ಳು ಇರ್ತಾರೆ. ಯಾವ ರೀತಿ ನೀವು ಮೆಸೇಜ್ ಮಾಡಬೇಕು ಅನ್ನೋದನ್ನ ದಯಮಾಡಿ ಅರ್ಥ ಮಾಡ್ಕೊಂಡು ದಾರಿ ತಪ್ಪಿಸ್ಬಿಡ್ದು. ಈಗ ನೋಡಿ ಪ್ರಿನ್ಸಿಪಾಲ್ ಮೀಟಿಂಗ್ ಮಾಡಿದಂತೆ ಒಬ್ಬೊಬ್ಬರು ಒಂದೊಂಥರ ಪ್ರಿನ್ಸಿಪಾಲ್ ಪ್ರಾಚಾರ್ಯರು ಹೇಳಿಕೆ ಕೊಡ್ತಾರೆ, ಮೆಸೇಜ್ ಹಾಕ್ಬಿಡು. ಒಂದು ಅರ್ಥ ಮಾಡ್ಕೊಡಿ, ಸ್ಪಷ್ಟ ಸರ್ಕಾರದ ಆದೇಶಗಳನ್ನು ಸುಳ್ಳು ಮಾಡ್ತಕ್ಕಂಥ ಕೆಲಸವೂ ಕೂಡ ನಮ್ಮ ಸ್ನೇಹಿತರಿದ್ದಾರೆ. ಸರ್ಕಾರ ಆದೇಶವನ್ನು ಸುಳ್ಳು ಅಂತ ಮಾಡೋರಿದ್ದಾರೆ, ಸರ್ಕಾರ ಆದೇಶ ಇದ್ರೂ ಕೂಡ ಸತ್ಯ ಅಂತ ಮಾಡೋರು ಮಹಾಶಯರು ನಮ್ಮ. ಯಾಕಂದ್ರೆ ಅಷ್ಟು ತಂತ್ರಜ್ಞಾನ ಮುಂದುವರಿದ್ಬಿಟ್ಟಿದೆ. ನನ್ನ ಧ್ವನಿಯಾಗಿ ಮಾತಾಡ್ಕೊಂಡು ನನ್ನ ಕೂಡ ಕಲ್ಪನೆ ಹೇಳಿದಂತೆ ಬಿಟ್ಟುವಂತ ಕೆಲಸ ಕೂಡ ನಡೆದಿದ್ದಾವೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ನಾನು ಹೆಜ್ಜೆ ಇಡಬೇಕಾಗಿದೆ ಅಲ್ವೇನ್ರಿ? ಬಹಳ ಎಚ್ಚರಿಕೆಯಿಂದ ನನಗೆ ಇದೇ ಒಂದು ಕೆಲಸ. ನಾನು ಬೇರೆ ಬೇರೆ ಸಂಘಟನೆಯಲ್ಲಿ ನಾನು ದೇವಸ್ಥಾನದ ಟ್ರಸ್ಟ್ಗಳಲ್ಲಿ ಬೇರೆ ಬೇರೆ ಶ್ರಾವಣ ಇದು ನಮ್ಮ ಮಹಾನವಮಿ ಚಲುವಾಯಿತು. ನನಗೂ ಕೂಡ ಅಲ್ಲೇ ಸಮಯ ಮೀಸಲಿಡಬೇಕಾಗ್ತದೆ. ಹಾಗಾಗಿ ಎಲ್ಲವನ್ನು ಆದಷ್ಟು ಬೇಗ ಇದು ಕೆಲಸ ಆಗಲಿಕ್ಕೆ ನಾವೆಲ್ಲರೂ ಪಣ ತೊಡೋಣ ಅಂತ ಹೇಳ್ತಾ, ತಾವೆಲ್ಲರೂ ಬಹಳಷ್ಟು ಹಿರಿಯರು ಬಂದಿದ್ದಾರೆ. ನಾನು ಒಂದು ಹೇಳ್ತೇನೆ, ಯಾರು ಕೂಡ ಹೃದಯಕ್ಕೆ ಏನು ಒಳಗಾಗ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟು ಧೈರ್ಯದಿಂದ ಇರಿ. ಯಾಕಂದರೆ ಜಗತ್ತು ಭಾಳ ವಿಶಾಲವಾಗಿದೆ. ನೀವೆಲ್ಲ 4,000 ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ಉದ್ಧಾರ ಮಾಡಿದಂಥವ್ರು ಇದ್ದೀರಿ. ನಿಮಗೆ ನಾನು ಹೆಚ್ಚು ಹೇಳತಕ್ಕಂಥ ದೊಡ್ಡ ವ್ಯಕ್ತಿ ನಾನಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಲಹೆ ಸೂಚನೆಗಳು ನನಗಿರಲಿ ಅಂತ ವಿನಂತಿ ಮಾಡ್ಕೊಳ್ತಾ, ನನ್ನಿಂದ ಮತ್ತೊಮ್ಮೆ ಹೇಳ್ತೇನೆ, ನನ್ನಿಂದ ಏನಾದರೂ ತಪ್ಪಾಗಿದೆ ದಯಮಾಡಿ ನಾನು ಕ್ಷಮೆ ಕೋರ್ತಾ, ನೀವು ನಾಳೆ ಇನ್ನೊಂದು ವಾರ ನಾನು ಮತ್ತೆ ನಾಳೆ ಇವತ್ತು ನೈಟ್ ಆದರೆ ನಾನು ಬೆಂಗಳೂರು ಹೋದಾರೆ ಅಧ್ಯಕ್ಷರು ಫೋನ್ ಮಾಡ್ತೀನಿ ನಿಮಗೆ. ಅಧ್ಯಕ್ಷರೇ ಬನ್ನಿ, ಸಮಯ ಇದ್ರೆ ಬನ್ನಿ. ಪಾಪ ನೀವು ಭಾಳ ಓಡಾಡಿದಿರಿ. ಒಂದು ಕಾನೂನು ಸಚಿವರಿಗೇ ನಮ್ಮ ಗದುಗಿನ ಪುಟ್ಟರಾಜ ಗವಾಯಿಗಳು ಜೊತೆಗೆ ಡಾಕ್ಟರ್ ಸಿದ್ದರಾಮ ಶ್ರೀಗಳ ತೋಂಟದ ಶ್ರೀಗಳ ಒಂದು ಸಮ್ಮುಖದಲ್ಲಿ ಭಾಳ ಚರ್ಚೆ ಕೂಡ ನಡೀತಾ ಇದೆ. ಇದೊಂದು ಹಂತ ಆಗಬೇಕು. ಅವತ್ತು ಕೂಡ ಇದು ಮಠಾಧೀಶರೇ ನಾನು ಇದಕ್ಕೆ ಹೋರಾಟಕ್ಕೆ ಇಳಿತೇನೆ ಅಂತ ಹೇಳಿ ತಾವೆಲ್ಲ ಬಂದಿದ್ದೀರಿ ಅಲ್ಲಿ. ಅವ್ವಮ್ಮ ಮೇಡಮ್ ಅವರು, ನಮ್ಮ ಪಾಟೀಲ್ ಮೇಡಮ್ ಅವರು ಅಲ್ವಾ? ಮತ್ತಿಷ್ಟೆಲ್ಲ ಅವರಲ್ಲಿ ಹುಮ್ಮಸ್ಸಿದೆ, ನಮ್ಮಲ್ಲಿ ಹುಮ್ಮಸ್ಸಿಲ್ಲ ಅಲ್ವಾ? ಸರ್ ಕ್ವಾಲಿಫೈಡ್ ಯಾರು ಕೌನ್ಸಿಲಿಂಗ್ ಮಾಡಿಸ್ಬಿಡಿ ಅಂತ ಬಹಳಷ್ಟು ಜನ ನನ್ನ ಮೇಲೆ ಒತ್ತಡ. ನಾವೆಲ್ಲ ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲ ಕಾಂಟ್ರಿಬ್ಯೂಷನ್ ಮಾಡಾಕಿದ್ವಲ್ಲ. ಅವ್ರು ಕೆಲವರು ಅಲ್ರಿ, ಅವ್ರು ಮನುಷ್ಯರಲ್ರಿ. ನನ್ನ ಮೇಲೆ ಅನ್ನತೋಡ ಕಲ್ಮನೆ ಮೇಲೆ ಕೇಸ್ ರೀ ಇಂಥವಷ್ಟು ನೋಡಿಲ್ಲ. ನಾನು ಯಾರಿಗೂ 1000 ಮಂದಿಗೆ ಒಳ್ಳೇದು ಮಾಡಕ್ಕೆ ಹೋದಾಗ ಈ ಥರ ಅಪವಾದಗಳು ಹಾಕೊಳಕ್ಕೆ ನನಗೆ ಯಾಕ್ರಿ ಇದೆಲ್ಲ? ನೋಡ್ರಿ, ನಿಮ್ಮ ಅನ್ನೋದು ಕೂಡ ಕಲ್ಮನೆ ಏನು ಮಾಡೋದು, ಎಲ್ಲರೂ ಮತ್ತೆ ತೋರಿಸೋದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಅಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಇಲ್ಲ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಬೇಕಂತಲೇ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಎಲ್ಲರಿಗೂ ಒಳ್ಳೇದಾಗಬೇಕಂತಲೇ ನೀವೆಲ್ಲರೂ ಕೂಡ ಇಲ್ಲಿ ಬಂದಿರಿ. ನಿಮ್ಮ ಸಲಹೆ ಸೂಚನೆ ಮತ್ತೊಮ್ಮೆ ನಾನು ಭಾಳ ಯಾಕೆ ಸಲಹೆ ಸೂಚನೆ ಕೇಳ್ತೀನಿ ಅಂದರೆ, ಕೆಲವೊಂದು ನಾವು ಕೂಡ ನಮ್ಮ ಬೆನ್ನು ನಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವೆಲ್ಲ ಧೈರ್ಯವಾಗಿರಿ ಅಂತ ಹೇಳ್ತಾ, ನೀವು ಕೆಲವರು ಸರ್ ಕೌನ್ಸಿಲಿಂಗ್ ಏನಂತ್ರಿ ಅಂತ ನೀವು ಕೇಳ್ತೀರಿ. ಕೌನ್ಸಿಲಿಂಗು ಇನ್ನೊಂದು ವಾರದಲ್ಲಿ ಅದು ಕೌನ್ಸಿಲಿಂಗ್ ಆಗ್ಬೋದು, ಆಗಲಿಕ್ಕೆಲ್ಲ ಹಿಂದಿದ್ದಾರೆ, ಮುಂದುವರಿಸ್ಬೋದು. ಹೊರಗಡೆ ಉಳಿದವರು ಕೂಡ ನಮ್ಗೆ ಅವಕಾಶ ಮಾಡಿಕೊಡಂತ ಈಗಾಗಲೇ ಕಮಿಷನ್ ಕೂಡ ಹೇಳಿದ್ದೇವೆ. ಅದು ಕೂಡ ಪ್ರಕ್ರಿಯೆ ನಡೀತಾ ಇದೆ. ಒಟ್ಟಾರೆಯಾಗಿ ನಾನ್ ಕ್ವಾಲಿಫೈಡ್ ಎಂದು ಒಂದು ವೇಳೆ ತೆಗೆದಿದ್ದೇ ಆದರೆ ನಾನು ಮತ್ತೊಮ್ಮೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ, ನೀವೆಲ್ಲರೂ ಛಿದ್ರಾಗಿರ್ಬೇಕು. ಇಲ್ಲೇ ಮನೆಯೊಳಗೆ ಕೂತ್ಕೊಂಡು ನಮ್ಮ ಬೆಂಬಲ ಇದೆ ಅಧ್ಯಕ್ಷರೇ, ಬೆಂಬಲ ಇದೆ ಅಂತ ಕೂತ್ಕೊಂಡ್ರೆ ನಾನು ಅವತ್ತ ಹಿಂದೆ ಸರಿದು ಬಿಡ್ತೇನೆ. ಅಧ್ಯಕ್ಷರೇ, ಇದೇ ಫಸ್ಟ್ ಇದೆ ಲಾಸ್ಟ್ ನಿಮ್ಮ ಜಿಲ್ಲೆಗೆ ನಾನು ಬರ್ತಾ ಇದ್ದು. ನಾಳೆ ಒಂದು ಏನಾದರೂ ಜಯ ಸಗಿಸ್ಕೊಂಡೆ ಒಳ್ಳೆ ನಿಮ್ಮ ಜಿಲ್ಲೆ ಬರ್ತೀನಿ ನಾನು. ನೀವೆಲ್ಲ ಬೆಂಬಲ ಕೊಡ್ಬೇಕು. ಅವ್ರು ಮಾಡ್ತಾರೆ, ಅವ್ರು ಅಂದಂಗೆ ಒಂದು ಕತೆ ಹೇಳ್ತಾರಲ್ಲ, ಹಂಗೆ ಆಗ್ಬಿಟ್ರೆ ನಮ್ದು ಅಂದಂಗೆ ಹೋಗ್ಬಿಡ್ತದೆ. ನಮ್ಮಲ್ಲಿ ಒಗ್ಗಟ್ಟು ಯಾವಾಗ ಬರ್ತದೆ ಅವಾಗ ಸರ್ಕಾರ ನಡುತ್ತದೆ. ರೈತ ಸಂಘಟನೆ ಇದ್ದಾಗ ಎಲ್ಲರೂ ನೋಡ್ತಿದ್ರು, ವಿಧಾನಸಭೆ ಒಳಗಡೆ ಬಿಡ್ತಿದ್ರಲ್ಲ ನಂಜುಂಡ ಸ್ವಾಮಿಗಳು, ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು, ಪುಟ್ಟಣ್ಣ ಸರ್ ಇದ್ದಾಗ. ಶಿಕ್ಷಕ ಸಂಘಟನೆಗಳು ಹಾಗೆ ಸ್ಟ್ರಾಂಗ್ ಇದ್ರು.
ಚಿದ್ರ ಹೊರಟ್ಟಿ ಸರ್ ಅವ್ರೆಲ್ಲ ಹೇಳ್ತಾರೆ ಹೆಲ್ಪ ನಿಮ್ಮ ಅಸ್ತ್ರ ಮಂದಿಗೆ ನಮ್ಗೆ ನಂಬಕ್ಕಾಗಲ್ಲಪ್ಪ ಅಂತ ಹಿಂಗೆ ಹೇಳ್ತಾರೆ. ಇವತ್ತು ಬೈಕ್ ಕಳಿಸಿದ್ರು ನೋಡಿ, ಎಲ್ಲೇವನ ಗೌಡ ಅಂತ ಕಳ್ಕೊಂಡು ಒಂದು 10 ಜನ ಹೋಗಿದ್ದಾರೆ ಇವತ್ತು. ನಾನು ಫೋನ್ಯಾಗ ಮಾತಾಡಿ, ಸರ್ ಯಾವುದೇ ಕಾರಣಕ್ಕೂ ನಿಮ್ಮ ಗೆಳೆಯ ಹತ್ರ ಬಂದಿವಿಲ್ಲೇ ಸಿದ್ದರಾಮಯ್ಯ ಸರ್ ಹತ್ರ ಹೇಳ್ಬೇಕಂತ ಇಮಿಡಿಯೇಟ್ಲಿ ಫೋನ್ ಮಾಡಿರಿ. ಪಾಪ ಆಯ್ತಪ್ಪ ನಾನು 2 ಗಂಟೆ ನಂತರ ಮಾತಾಡ್ತೇನೆ ಸರ್ ಹೇಳಿದರೆ. ಬಟ್ ಅನ್ಯೋನ್ಯವಾಗಿರ್ತಕ್ಕಂಥ ಸ್ನೇಹಿತರು ಮತ್ತು ವಿಶೇಷವಾಗಿ ಕಾನೂನು ಸಚಿವರು ಭಾಳ ವಿಚಾರ ಮಾಡಿ ಹೆಜ್ಜೆ ಹೇಳಿದ್ದಾರೆ, ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ನಾವು ಕೂಡ ಫಾಲೋಅಪ್ ಮಾಡ್ತಾ ಇದ್ದೀವಿ. ಆದ್ಮೇಲೆ ತಾವೆಲ್ಲರೂ ಕೂಡ ಭಾಳ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡದ್ದು ಭಾಳ ಒಂದು ಕಾರ್ಯಕ್ರಮ ಯಾಕ್ರಿ ಅಂತ ನಾನು ಕೇಳ್ಕೊಂಡೆ ಅಧ್ಯಕ್ಷರಿಗೆ. ಇಲ್ಲ ಸರ್, ಎಲ್ರಿಗೂ ಒಂದು ಭಾಳ ಆತಂಕದಿಲ್ಲದ್ದಾರೆ, ನಿಮ್ಮ ಮಾತು ಕೇಳ್ಬೇಕಂತ ಅಂತ ಭಾಳಷ್ಟು ನನಗೆ ವಿನಂತಿ ಮಾಡಿಕೊಂಡಾಗ ನಾನು ಅನಿವಾರ್ಯವಾಗಿ ಒಂದು ಬೇರೆ ಆ್ಯಕ್ಚುಲಿ ನಾನು ಇವತ್ತು ಬೆಂಗಳೂರು ಹೋಗಲೇಬೇಕಿತ್ತು. ಬೆಂಗಳೂರಿಗೆ HK ಪಾಟೀಲ್ ಕರ್ಕೊಂಡು ಅಲ್ಲಿ ಏನಾದರೂ ಒಂದು ಆದೇಶ ಹೊರಡಿಸಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡಿದ್ದೆ. ಆದರೂ ಕೂಡ ಬರಲೇಬೇಕಂದಾಗ ನಾನು ಬಂದಿದ್ದೇನೆ. ಮತ್ತೊಂದು ಕಾರ್ಯಕ್ರಮ ವಿಚಾರ ಸಂಕಿರಣ ಅಂತ ಒಂದು ಕಾರ್ಯಕ್ರಮ, ಭಾಳ ಉತ್ತಮ ಕಾರ್ಯವನ್ನು ನೀವೆಲ್ಲ ಮಾಡಿದ್ದೀರಿ. ತಾವೆಲ್ಲರೂ ಕೂಡ ಸಂತೋಷದಿಂದಿರಿ. ನೀವು ಮತ್ತೆ ಹೇಳ್ಬೋದು, ಏನು ಸರ್ ನೀವೆಲ್ಲ ಖುಷಿಯಾಗಿರಿ ಸಂತೋಷದಿಂದಿರಿ ಅಂತ ಹೇಳ್ತೀರಿ, ಮತ್ತೆ ಹಿಂಗೆ ಆತಲ್ಲ ಅಂಥೇಳಿ ಒಂದು ಆದೇಶ ಬಿಟ್ಟ ತಕ್ಷಣ ಆತಂಕಗೊಳ್ಬಾರ್ದು, ದಯಮಾಡಿ ಆತಂಕಗಳು. ಅದು ಏನಾದರೂ ನಿಮಗೆ ವಿರುದ್ಧವಾಗಿ ಬಂತಂದರೆ ಹನುಮಂತಗೌಡ ಕಲ್ಮಣಿ ಅಲ್ಲಿ ಇರ್ತಾನೆ ಅಂತ ತಿಳ್ಕೊಂಡು ನೀವು ಇರಬೇಕು ಅಂತ. ಅದು ಹೆಂಗೆ ಮಾಡ್ಕೋತಾರೆ ನೋಡಿ ಸರ್ಕಾರ. ಪ್ರಜಾಪ್ರಭುತ್ವ ವಿರುದ್ಧ ಯಾವ ಸರ್ಕಾರಗಳು ಇರಲ್ಲ, ಅದನ್ನು ದಾರಿ ತಪ್ಪಿಸೋರು ನಮ್ಮವರೇ. ಅದಕ್ಕೆ ಈ ನಾನ್ ಕ್ವಾಲಿಫೈಡ್ ಅಂತಕ್ಕಂಥವ್ರು ಯಾಂದು ಕೂಡ ಭಯಪಡಕ್ಕೆ ಹೋಗ್ಬೇಡಿ, ಧೈರ್ಯವಾಗಿರಿ. ಆದಷ್ಟು ಪರೀಕ್ಷೆಗಳು ಬಂದ ಪಾಸ್ ಮಾಡ್ಕೊಳ್ಳಿ, ಮತ್ತು ಹಂಗೇರಿ ಅಂತ ಹಂಗೆ ಕೊಡಬೇಡಿ ಅಲ್ವಾ. ನಿಮ್ಮ ಜ್ಞಾನಾರ್ಜನೆ ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಮತ್ತು ಕ್ವಾಲಿಫೈಡ್ ಇದ್ದರೂ ಕೂಡ ಹಾಳಾಗಬೇಕಂತ ನೀವು ಬೇಜಾರಾಗಬೇಡಿ. ನಿಮ್ಮನ್ನು ಕೂಡ ಅದ್ರ ಜೊತೆಗೆ ಹೇಳ್ಕೊಂಡು ಹೋಗಿ ಶಾಶ್ವತ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಯಾರು ಕ್ವಾಲಿಫೈಡ್ ಇದ್ದಾರೆ ಅವ್ರು ಸ್ಟೇಟ್ ಸ್ಯಾಲ್ರಿ ಕೊಡಿ, UGC ಕೊಡಿ. ಯಾರು ನಾನ್ ಕ್ವಾಲಿಫೈಡ್ ಸ್ಟೇಟ್ ಸ್ಯಾಲ್ರಿ ಕೊಡೋಂಥ ನಮ್ಮ ಅಜೆಂಡಾ ಇದೆ. ಅದರಲ್ಲಿ ಎಲ್ರಿಗೂ ಕೂಡ ಸ್ಟೇಟ್ ಸ್ಯಾಲ್ರಿ ಕೊಟ್ಟು, ನಾನ್ ಕ್ವಾಲಿಫೈಡ್ ಕಡಿಮೆ ಒಂದು 5,000 2,000 3,000 ಕಡಿಮೆ ಕೊಟ್ಟರೆ ಐ ಆಮ್ ರೆಡಿ. ಆಗ್ಬೋದಾ? ಸೊ ಈ ಥರ ನಾವೆಲ್ಲರೂ ಕೂಡ ಈ ಒಂದು ಸಿಸ್ಟಮ್ ಇಟ್ಕೊಂಡು ನಾವು ಮುಂದುವರ್ತಾ ಇದ್ದೇವೆ. ದಯಮಾಡಿ 2 ತಿಂಗಳಾಯಿತು, ತಾವೆಲ್ಲರೂ ಕೂಡ ಪಾಪ ಬೇಜಾರದಿಂದ ಇರ್ಬೋದು, ನಾನು ಕ್ಷಮೆ ಕೊಡ್ತೇನೆ. ಕೆಲವರು ಯಾಕಂದರೆ ಕ್ಷಮೆ ಯಾಕೆ ಕೊಡ್ತೀನಿ ಅಂತಂದರೆ, ಇಲ್ಲಿ ಸರ್ ನಿಮ್ಮಿಂದನೇ ತಡೆ ಹಿಡಿದ್ದು, ನಿಮ್ಮ ಒಪ್ಕೊಂತೀನಿ, ನಾನೇ ತಡೆ ಹಿಡಿಸಿದ್ದು, ಅದ ಮುಂದೆ ತಲೆ ಕೆಟ್ಟು ಹೋಗಿದೆ ಅವನಿಗೆ. ವಿಡಿಯೋ ಮಾಡಾಕ್ತಾನಲ್ಲ ಅನಾಮಿಕ ಅಲ್ವಾ, ಅವ್ನ ತಲೆ ಕೆಟ್ಟು ಯಾವ್ರು ಇವರು ಅಂತೇಳಿ. ಅಧ್ಯಕ್ಷರು ನಾವು ಬಂದಿದ್ದು ಪ್ರಭುನಾರಾಯಣ ಸರ್ ಬಂದರು. ಸರ್ ಹೆಂಗೆ ಮಾಡಕತ್ತೀನಿ ಅಂತ ಇವ್ರು ಹೇಳೋರು. ಒಂಥರ ಫೋನ್ನೇ ಮಾತ್ರ ಮತ್ತೆ ಬರೋರು ನಮ್ಮ ದೇಸಾಯಿಗೌಡರೆಲ್ಲ. ಒಳ್ಳೆಯ ಅವರ ಅಜ್ಜಂದಿರು ಭಾಳ ದೊಡ್ಡ ಕುಟುಂಬಗಳು, ಒಳ್ಳೆಯ ರಾಜಕೀಯವಾಗಿ ಇದ್ದಂಥ ಎಚ್.ವೈ. ದೇಸಾಯಿಗೌಡ ಅಂತೇಳಿ ನಮ್ಮ KLEಯಲ್ಲಿ ಕಾರ್ಯದರ್ಶಿಗಳಿದ್ದಂಥವ್ರು, ನಮ್ಮ ದೇಸಾಯಿಗೌಡರ ಅಜ್ಜವರು ಮಲ್ಲಿಕಾರ್ಜುನಗೌಡ ದೇಸಾಯಿಗೌಡ ಅಂತೇಳಿ. ಅವಲ್ಲೆಲ್ಲ ಅವರು ಒಂದು ಒಳ್ಳೊಳ್ಳೆ ಪ್ರಭಾವಗಳು ಬೀಸಿಕೊಂಡು ನಮ್ಮ ಪ್ರಭಾಕರ್ ಕೋರೆ ಸರ್ ಕಡಿದ್ದ ಏನೇನು ಒತ್ತಡ ತಂದು ಈ ಮಟ್ಟಕ್ಕೆ ತಂದಿದ್ದೇವೆ. ಯಾಕಂದರೆ ಕಾನೂನಾತ್ಮಕ ಹೋರಾಟ ಮಾಡೋರು ಅವರು, ನಾವು ಬರೀ ರಾಜಕೀಯವಾಗಿ ಹೋರಾಟ ಮಾಡೋರು ನಾವು ಅಲ್ವಾ. ಹೀಗಾಗಿ ನಾನು ಗೆದ್ದು ಬಿಟ್ಟೆ ಅಂತೇಳಿ ಅಲ್ಲೆಲ್ಲೋ ಗೆಸ್ಟ್ ಲೆಕ್ಚರ್ ಅಲ್ಲ ಅಂತಾರೆ ಅವರು ಏನ್ರಿ ಸರ್, ಅವ್ರು ಗೆಸ್ಟ್ ಲೆಕ್ಚರ್ ಅಲ್ಲಂತೆ ಅಲ್ವಾ. ವಿಚಿತ್ರ ಅಂದರೆ ಆದರೂ ಸತ್ಯ. 4-5 ಜನ ಅಲ್ಲೇ ಲೋಕಲ್ ಬೆಂಗಳೂರು, ಅಲ್ಲಿ ನನಗೆ ದೊಡ್ಡಬಳ್ಳಾಪುರ, ಅವರು ನಮ್ಮ ಚಿಕ್ಕಬಳ್ಳಾಪುರ ಅಧ್ಯಕ್ಷರು ಹೇಳಿದ್ರು ನನಗೆ. ದೊಡ್ಡಬಳ್ಳಾಪುರ ಅದು ಯಾವುದೋ ಒಂದು ಇದು ಇಟ್ಕೊಂಡು ಚಂದ ಎತ್ಕೊಂತ ಕೆಲಸ ಮಾಡ್ಕೊಂತಿದ್ದಾರಂತೆ. ಅವರು ವೈಯಕ್ತಿಕ ವಿಚಾರ, ನಾನೇನು ಮಾಡೋದು ಬೇಡ. ಬಟ್ ಇಷ್ಟು ಜನಕ್ಕೆ ಅನ್ಯಾಯ ಮಾಡ್ತಾರೆ. ಎಸ್ ಡನ್ ಈಗ ಸದ್ಯ ಲಂಡನ್ ಹೋಗಿದ್ರೆ ನೀವು ಹೋದಾಗ ಲಂಡನ್ ಬಂದಾರ ಗೌಡ್ ಬರಲಿ ಅಂತ ಇದ್ದಾರೆ. ನಿಮ್ಮ ತರ ನಾವೆಲ್ಲ ರಾಜ್ಯದ ನಿಂತಿದ್ದೀವಿ. ದಯಮಾಡಿ ವಿಜಯದಶಮಿ ಹಬ್ಬಕ್ಕೆ ವಿಜಯ ಮಾಡಿಬಿಡ್ರಿ ನಮ್ಮೆಲ್ಲರನ್ನು. ಮತ್ತೆ ನಿಮಗೆ ಭಾರಿ ವಿಜೃಂಭಣೆ ನಾವು ಎಲ್ಲರೂ ಕೂಡ ಹಾರೈಸ್ತೀವಿ. ಸರ್ ಇರಲಿ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ನಾನು ನಿಮ್ಮೊಳಗಂತ ಆಗಲೇ ಹೇಳಿದ್ದೇನೆ, ಆದಷ್ಟು ಆ ಪ್ರಯತ್ನದಲ್ಲಿದ್ದೇವೆ. ಯಾಕಂದರೆ ನಾವು ಲೂಸ್ ಬಿಟ್ಬಿಟ್ರೆ ಪಾಪ ಬೀದಿ ಪಾಲಾಗ್ತಾರೆ ಡಾಕ್ಟ್ರೇ. ಹಾಗಾಗಿ ಸ್ವಲ್ಪ ಅವ್ರನ್ನೂ ಕೂಡ ಕಾಪಾಡಬೇಕಾಗ್ತದೆ ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ, ನಮ್ಮ ಗುರುಗಳು ಹೇಳ್ತಾಯಿದ್ರು ಆಗಲೇ ಬಂದಾಗ, ಗುರುಗಳೇ ತಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ, ಪ್ಲೀಸ್ ಟೆಲ್ ಮೀ. ಡಾಕ್ಟರ್ ಮಾರುತಿ ಸರ್ ಅವರು ಕೂಡಿ ಸರ್ ಪ್ಲೀಸ್. ಅವರೆಲ್ಲ ಸರ್ ಮೊದಲು ಈ ಕ್ವಾಲಿಫೈಡ್ ಇದ್ದವ್ರು ಮುಂದುವರಿಸಿ ಆಮೇಲೆ ಅವ್ರನ್ನೂ ತೊಗೊಳ್ಳಂತಂದ್ರು. ಪಾಪ ಅವರು ನೋವಿನಿಂದ ಹೇಳಿದ್ರು, ಇಲ್ಲ ಅಂತಲ್ಲ ಸರ್, ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೈ ಬಿಡಬೇಡಿ ಅಂತ ಭಾಳ ಪ್ರೀತಿಯಿಂದನೂ ಕೂಡ ಹೇಳಿದರು. ಸರ್ ತಮ್ಮ ಸಲಹೆ ಸೂಚನೆ ಇರಲಿ ಅಂತ ಕೂಡ ಅವ್ರನ್ನೂ ಕೂಡ ನಾನು ಕೇಳಿದ್ದೇನೆ. ಸೊ ಆದಷ್ಟು ಬೇಗ ಇದು ಇನ್ನೊಂದು ವಾರ ಸೋಮವಾರಕ್ಕೆ ಮುಂದುವರ್ಸಿದ್ದೀವಿ. ಈಗ ಗೊತ್ತಿರಲಿ ನಿಮಗೆ, ಇಮಿಡಿಯೇಟ್ಲಿ ಅದನ್ನು ಮುಂದುವರ್ಸಿದ್ವಿ ಕಮಿಷನ್ಗೆ ಹೇಳಿ. ನಿಮ್ಗೆ ಗೊತ್ತಿರಲಿ, ನೀವು ಒಗ್ಗಟ್ಟಿರ್ಬೇಕು ಅಷ್ಟೇ. ನೀವೆಲ್ಲೇ ನಮ್ಮ ಹನುಮಂತಗೌಡ ಕಲ್ಮಣ್ಣ ಚಂದ್ರಕಾಂತರನ್ನ ಸಿಂಗರ್ ನಾಡಕ್ಕೆ ಕೈ ಬಿಟ್ಬಿಟ್ರೆ ಪ್ರಭುನಾರಾಯಣ ಬಂದು ಫೋನ್ ಹಚ್ಚಿಬಿಡ್ತಾರೆ, ಅಧ್ಯಕ್ಷ ನಮ್ಮ ಸುಮ್ಮನೆ ಕುಂತಾರೆ ನಿಮ್ಮ ಸರಿವಲ್ಲ ಸರ್ ಅಂತೇಳಿ ಉತ್ಸಾಹ ಕೊಡ್ತಾರೆ ನಮಗೆ. ಹಾಗಾಗಿ ಸಿಂಧೆ ಸರ್ಗೂ ನಾನು ಒಂದು ಸೂಕ್ಷ್ಮವಾಗಿ
ಸರ್ ತಮ್ಮ ಜಿಲ್ಲೆಯಲ್ಲಿ ಕೂಡ ಭಾಳ ವಿಭಿನ್ನವಾದಂಥ ಜಿಲ್ಲೆ. ನಿಮ್ಮೆಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಅರ್ಪತ್ ಸರ್ ಅನೇಕ ಸ್ನೇಹಿತರು ಬಂದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು, ಹೌದಾ, ಕ್ಷಮೆ ಇರಲಿ, ನಮ್ಮ ಇರಲಿ, ಎಲ್ಲರೂ ಬೀದರ್ ಗುಲ್ಬರ್ಗ ಅಂದರೆ ಒಂಥರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಜಿಲ್ಲೆಗಳು ನೀವು ನಾನು ಕಂಡಿದ್ದೇನೆ. ಹಿಂದಿನಿಂದನೂ ಕೂಡ ಅದು ಭಾಳ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು. ಇದರಲ್ಲಿ ನಮಗೆ ಪ್ರತಿಷ್ಠೆ ಬೇಡ, ದಿಮಾಕ್ ಬೇಡ, ಒಣ ದಿಮಾಕ್ ಅಂತ ಕರಿತೀವಿ ನಾರ್ತ್ ಕರ್ನಾಟಕ ನಮ್ಮೆಲ್ಲ ಭಾಗದಲ್ಲಿ. ಅದೇನು ಬೇಡ, ಎಲ್ಲರೂ ನಮ್ಮವ್ರನ್ನ ತಿಳ್ಕೊಂಡು ಯಾರು ಬೈದರೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಬಾರಪ್ಪ ಅಂತ ಕರ್ಕೊಂಡು ಫೋನ್ ರಿಸೀವ್ ಮಾಡಿ ಏನು ಸಮಸ್ಯೆ ಐತೆ ಆಲಿಸ್ರಿ. ಒಂದು ಹಣಕಾಸಿನ ವಿಚಾರ ಬಂದಾಗ ಭಾಳ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಇರಲಿ ದಯಮಾಡಿ. ನೀವು ಇಲ್ಲ ಅಂತಲ್ಲ, ನೀವು ವೈಯಕ್ತಿಕ ಖರ್ಚು ಮಾಡ್ಕೊಂಡು ಹೊಡೆಯೋದು ನಾನು ನೋಡಿದ್ದೀನಿ. ಅಪೋದ ಹಾಕ್ತಾರಲ್ಲ, ನಾಯಕರಾದ್ಮೇಲೆ ಅಪೋದ ಹಾಕೋದು. ಸಿದ್ದರಾಮಯ್ಯ ಮಾಡಲಿಲ್ವಾ, ಕುಮಾರಸ್ವಾಮಿ ಮಾಡಲಿಲ್ವಾ, ಯಡಿಯೂರಪ್ಪನ ಮಾಡಲಿಲ್ಲ, ನಾಳೆ ಚಂದ್ರಕಾಂತ್ ಶಿರೋಡ್ ಸರ್ಗೂ ಅಪೋದ. ಇವೆಲ್ಲ ಇರದೆ ಸಾಮಾಜಿಕ ಜೀವನದಲ್ಲಿ ಇವೆಲ್ಲ ಬರೋ ಅವಕಾಶ ಕೊಡೋಣ ಅಂತ ತಿಳ್ಕೊಂಡು ನಾನು 1 ವರ್ಷ ಅವಕಾಶ ಕೊಟ್ಟೆ. ನೀವು ಕ್ವಾಲಿಫೈಡ್ ಮಾಡ್ಕೊಳ್ಳಿ, ಬೀಸೋದನ್ನೇ ತಪ್ಪಿಸ್ಕೊಳ್ಳೋಣ. ಈಗ 1 ವರ್ಷಕ್ಕೆ ಕೊಟ್ಟರೆ ಇಂಪ್ಲೀಡಿಂಗ್ ಕೇಸ್ ಸಂಘದಿಂದ ನಮ್ಮ ಸುಪ್ರೀಂ ಕೋರ್ಟ್ ಲಾಯರ್ ಕಡೆ ಇಂಪ್ಲೀಡಿಂಗ್ ಆಗ್ತಾ ಇದ್ದೇವೆ. 6,000 10,000 ಅಂತ ಹೇಳ್ತಾರೆ, ನಾನು 3,000 ಅಂತ ಹೇಳಿದೆ. ಅಧ್ಯಕ್ಷರು ನಾವು ಬಹಳಷ್ಟು ಜಗಳ ಮಾಡಿ